Hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 2 ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ದ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕೂಲಂಬ್ಸ್ ಲಾ. ಅದು ಆದ್ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಒಳ್ಳೊಳ್ಳೆ ಮಜಾ ಬರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಅದ್ರ ಜೊತೆಗೆ ಬೇರೆ ಕ್ವಶನ್ಸ್ ನ ಕೂಡ, ಬೇರೆ ನ್ಯೂಮರಿಕಲ್ಸ್ ನ ಕೂಡ ಸಾಲ್ವ್ ಮಾಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಮುದಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ಸೊ ತಗೊಳ್ಳಿ ಪೆನ್ನು ಪೇಪರು, ನಿಮ್ ನೋಟ್ಸ್ ನ ನೀವೇ ಸೆಟ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಫೋಕಸ್ಡ್ ಆಗಿ ಪೂರ್ತಿ ಲೆಂತ್ ವಿಡಿಯೋ ನೋಡಿ. ಸೊ ಯಾರ್ಯಾರಿಗೆ ನೋಟ್ಸ್ ಬೇಕು ಅವ್ರಿಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಅಥವಾ ಹತ್ತಿರದಲ್ಲೇ ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ, ದಟ್ ಈಸ್ ಕೂಲಂಬ್ಸ್ ಲಾ. ನೋಡಿ, ಕೂಲಂಬ್ಸ್ ಲಾ ಅನ್ನೋದು ಬೇಸಿಕಲಿ ಇಟ್ ಸೇಸ್ ಹೌ ಟೂ ಚಾರ್ಜಸ್ ಇಂಟರಾಕ್ಟ್. ಯಾವ ರೀತಿ ಎರಡು ಚಾರ್ಜಸ್ ನ ಹತ್ರ ತಗೊಂಡ್ಬಂದ್ರೆ ಯಾವ ರೀತಿ ಅವೆರಡು ಇಂಟರಾಕ್ಟ್ ಆಗತ್ತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಕೂಲಂಬ್ಸ್ ಲಾ ಕೊಡುತ್ತೆ. ಸೊ ಇದನ್ನ ಸ್ಟಡಿ ಮಾಡಿದವರು ಚಾರ್ಲ್ಸ್ ಅಗಸ್ಟಿನ್ ಡಿ ಕೂಲಂ ಅಂತಕ್ಕಂಥ ವ್ಯಕ್ತಿ. ಅಷ್ಟೆಲ್ಲ ಬೇಡ ಅನ್ಸುತ್ತೆ, ಜಸ್ಟ್ ಕೂಲಂ ಅಂತ ಕರೀರಿ, ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು. ಓಕೆ, ಸೊ ಕೂಲಂ ಅಂತ ವ್ಯಕ್ತಿ he studied the various experimental observation. So like ನಿಮ್ಮ ಕ್ಯಾವೆಂಡಿಶ್ ಎಕ್ಸ್ಪೆರಿಮೆಂಟ್ ಇದೆ ಫಸ್ಟ್ ಪಿ ಯು ಸಿ ಬಗ್ಗೆ ನೆನಪಿಸಬೇಡಿ ಸರ್, ಅದೊಂದು ಕೆಟ್ಟ ಕನಸು, ಅದನ್ನ ಮರ್ತೋಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಅದನ್ನೇ ನೆನಪಿಸ್ತಿರಲ್ಲ. ಓಕೆ, ಫರ್ಗೆಟ್ ಅಬೌಟ್ ದಟ್ ಒನ್. ಸೊ ಅದೇ ರೀತಿ ಕೆಲವೊಂದು ಸೆಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ತಾರೆ. ಯಾರು? ಚಾರ್ಲ್ಸ್ ಅಗಸ್ಟಿನ್ ಡಿ ಕೂಲಂ. ಬೇಡ, ಬರೀ ಕೂಲಂ ಬೇಸ್ ಸಾಕು. ಕೂಲಂ ಸ್ಟಡಿಡ್ ವೇರಿಯಸ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಬೇಸ್ಡ್ ಆನ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ರಿಪಲ್ಷನ್ ಆಫ್ ದ ಚಾರ್ಜಸ್. ಅವರು ಒಂದು ಕನ್ಕ್ಲೂಷನ್ ಗೆ ಬರ್ತಾರೆ. ಅದನ್ನೇ ನಾವು ಎರಡು ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಅಂತ ಹೇಳಿ ಟಿಕ್ ಮಾಡಿಸಿದ್ವಿ, ಕೂಲಂಬ್ಸ್ ಲಾ. ಸೊ ನೋಡಿ, ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೇಳ್ತಿರ್ತಾರೆ, ಹಾಗಾಗಿ ಡೀಟೇಲ್ ಆಗಿ ಬರ್ದಿರ್ತೀನಿ. ಸೊ ದಟ್ ಈಸ್ ಕೂಲಂಬ್ಸ್ ಲಾ ಸೇಸ್ ದಟ್ ದ ಮ್ಯೂಚುವಲ್ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್. ಅಂದ್ರೆ ಈ ಲಾ ಏನ್ ಹೇಳುತ್ತಪ್ಪ ಅಂದ್ರೆ, ಎರಡು ಪಾಯಿಂಟ್ ಚಾರ್ಜಸ್ ಇದ್ರೆ, ಐ ರಿಪೀಟ್, ಎರಡು ಪಾಯಿಂಟ್ ಚಾರ್ಜಸ್ ಏನಾದ್ರೂ ಸ್ಪೇಸ್ ಅಲ್ಲಿ ಇದ್ರೆ they start interacting each other. So let me call one charge is q1 and another charge is q2. ಅವೆರಡರ ನಡುವೆ ಮ್ಯೂಚುವಲ್ ಫೋರ್ಸ್ ಇರುತ್ತೆ. ಐ ರಿಪೀಟ್, ಮ್ಯೂಚುವಲ್ ಫೋರ್ಸ್. ಏನ್ ಸರ್ ಮ್ಯೂಚುವಲ್ ಫೋರ್ಸ್ ಅಂದ್ರೆ? ಸೊ ಈ ಕಡೆಯಿಂದ ಚಾರ್ಜ್ ಇದ್ರ ಮೇಲೆ ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗುತ್ತೋ, ಸೊ ಈ ಕಡೆ ಇರೋ ಚಾರ್ಜ್ ಇದ್ರ ಮೇಲೆ ಕೂಡ ಅಷ್ಟೇ ಚಾರ್ಜ್ ಅನ್ನ ಎಕ್ಸರ್ಟ್ ಮಾಡುತ್ತೆ. ಸೊ ಇದನ್ನೇ ನಾವು ಮ್ಯೂಚುವಲ್ ಫೋರ್ಸ್ ಅಂತ ಕರಿತೀವಿ. ಸೊ ದ ಮ್ಯೂಚುವಲ್ ಫೋರ್ಸ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್ is directly proportional to product of their charges. That is first statement. And the force is inversely proportional to the square of distance between them. So where r is the distance of separation of those two charges. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಇಲ್ಲಿ q1 ಮತ್ತೆ q2 ತುಂಬಾ ಸ್ಮಾಲ್ ಸೈಜ್ ಆಗಿರುತ್ತೆ. ಅಂತ ಚಾರ್ಜಸ್ ಗೆ ಮಾತ್ರ ಇದು ಕೂಲಂಬ್ಸ್ ಲಾ ವ್ಯಾಲಿಡ್ ಆಗಿರುತ್ತೆ. ಸೊ ನಾವು ಇವೆರಡನ್ನು ಕಂಬೈನ್ ಮಾಡಿ ಯು ಕ್ಯಾನ್ ರೈಟ್ f is, ಬೇಕಾದ್ರೆ ಇನ್ನೊಂದು ಲೈನ್ ಬರ್ಬಿಡ್ತೀನಿ, ಕಂಜೂಸ್ತನ ಯಾಕೆ ಬಿಗಿನಿಂಗ್ ಅಲ್ಲೇ. ಸೊ f is directly proportional to q1 q2 divided by r square. So this is the statement of the Coulomb's law, directly proportional to product of the charges and inversely proportional to the square of distance between them. So ಈಗ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಇನ್ SI ಯೂನಿಟ್ಸ್ ಒಂದು ವ್ಯಾಲ್ಯೂ ಬರುತ್ತೆ, ಬೇರೆ ಬೇರೆ ಯೂನಿಟ್ಸ್ ಅಲ್ಲಿ ಬೇರೆ ಬೇರೆ ವ್ಯಾಲ್ಯೂ ಬರುತ್ತೆ. ಸೊ ಲೆಟ್ ಮಿ ಕಾಲ್ ದಟ್ ಆಸ್ ಅ k. ಸೊ f is equals to k into q1 q2 divided by r square. K value, it depends on the units and also it depends on the medium. ಈ ಚಾರ್ಜಸ್ ನಡುವೆ ಯಾವ ಮೀಡಿಯಂ ಇದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ ಯೂನಿಟ್ ವಿ ಹ್ಯಾವ್ ಚೂಸನ್, ಯಾವ ಯೂನಿಟ್ಸ್ ಅಲ್ಲಿ ನಾವು ಚೂಸ್ ಮಾಡ್ತಾ ಇದೀವಿ. ಸೊ ಇನ್ SI units k value is 1 by 4 pi epsilon naught. I'll explain what is that epsilon naught. Where when charges are placed in space or air. ಏರ್ ಅಲ್ಲಿ ಅಥವಾ ಸ್ಪೇಸ್ ಅಲ್ಲಿ ಈ ಎರಡು ಚಾರ್ಜಸ್ ನ ಈ ತರ ಪ್ಲೇಸ್ ಮಾಡಿದ್ರೆ k ವ್ಯಾಲ್ಯೂ ಎಷ್ಟಾಗಿರತ್ತಪ್ಪ ಅಂದ್ರೆ 1 by 4 pi epsilon naught ಆಗಿರುತ್ತೆ. SI ಯೂನಿಟ್ಸ್ ನಲ್ಲಿ ವ್ಯಾಲ್ಯೂ ಏನಾಗಿರತ್ತಪ್ಪ ಅಂದ್ರೆ ನಿಯರ್ಲಿ, ಎಕ್ಸಾಕ್ಟ್ಲಿ ಅಲ್ಲ, 9 into 10 power 9 ನ್ಯೂಟನ್ ಮೀಟರ್ ಸ್ಕ್ವೇರ್ per coulomb square is the approximate value. ಕ್ಯಾಲ್ಕುಲೇಷನ್ ಗೆಲ್ಲ ನಾವು ಇದೇ ವ್ಯಾಲ್ಯೂ ನ ಯೂಸ್ ಮಾಡ್ತೀವಿ. ಸೊ therefore the k value is nearly taken. ಎಲ್ಲಾ ಕ್ಯಾಲ್ಕುಲೇಷನ್ ಪರ್ಪಸ್ ಗೂ 9 into 10 power 9 ನ್ಯೂಟನ್ ಮೀಟರ್ ಸ್ಕ್ವೇರ್ per coulomb square ಅಂತಾನೆ ತಗೊಂತೀವಿ. And what is this epsilon naught? Epsilon naught is called as permittivity of free space. Permittivity of free space. And its value can be written as epsilon naught is equals to
8.854 into 10th power 8.854 into 10th power minus 12. Epsilon naught is called as permittivity of free space and its value is given by 8.854 into 10th power minus 12. So unit ಬೇಕಾದ್ರೆ ಬರೆಯಬಹುದು, that is given by, so ನೋಡಿ epsilon naught ಈ equation ನ ಈ ತರ ಬರೆಯಬಹುದು 1 by 4 pi epsilon naught into q1 q2 divided by r square. So ನೀವು ಎಕ್ಸಾಮ್ ಅಲ್ಲಿ ಏನಾದ್ರು ಬರೀಬೇಕಾದ್ರೆ ಬರೀ ಕೆ ಅಂತ ಹಾಕಿದ್ರೆ ಮಾರ್ಕ್ಸ್ ಕೊಡಲ್ಲ, ವೇರ್ ಕೆ ಇಸ್ ಈಕ್ವಲ್ಸ್ ಟು 1 by 4 pi epsilon ಅಂತ ಬರೆದ್ರೇನೆ ನಿಮಗೆ ಮಾರ್ಕ್ಸ್ ಸಿಗೋದು. ಸೊ epsilon naught ಬೇಕಾದ್ರೆ, ಸೊ epsilon naught ಇಲ್ಲಿ ತಗೊಳ್ಳಿ, ಈ ಫೋರ್ಸ್ ನ ಇಲ್ಲಿ ತಗೊಳ್ಳಿ, what you are going to get is coulomb square per meter square per Newton. So you can use your dimensional analysis to get the SI unit. So there is the value of epsilon naught, that is permittivity of free space. So ಏನು sir permittivity of free space ಅಂದ್ರೆ? So it's basically how the charges, how the medium allows the charges to interact. So ಈ medium ಇದೆಲ್ಲ ಮಧ್ಯದಲ್ಲಿ ಬೇರೆ medium ಹಾಕಿದ್ರೆ ಬೇರೆ ವ್ಯಾಲ್ಯೂ ಬರುತ್ತೆ. I'll talk about that one later. So ಯಾವ ರೀತಿ ಎಷ್ಟರ ಮಟ್ಟಿಗೆ ಅದು ಅಲೋ ಮಾಡುತ್ತೆ ಇಂಟರಾಕ್ಟ್ ಆಗೋದಕ್ಕೆ, so that is what we call it as a permittivity of free space. ಸರ್ ಹಾಗಾದ್ರೆ ಎರಡು ಚಾರ್ಜಸ್ ನ ಪ್ಲೇಸ್ ಮಾಡಿದ್ವಿ, ಯಾವಾಗ ಅಟ್ರಾಕ್ಷನ್ ಆಗುತ್ತೆ, ಯಾವಾಗ ರಿಪಲ್ಷನ್ ಆಗುತ್ತೆ, that's the next topic. So if the charges q1 q2 are such a way that ಪ್ರಾಡಕ್ಟ್ ಏನಾದ್ರೂ ಗ್ರೇಟರ್ ದ್ಯಾನ್ 0 ಇದ್ರೆ, ಐ ರಿಪೀಟ್ ಬರ್ದ್ಬಿಡ್ತೀನಿ ಒಂದೇ ನಿಮಿಷ ಹಾಗೆ ರೀ. ಸೊ ಎಫ್ ಇಸ್ ಈಕ್ವಲ್ಸ್ ಟು 1 by 4 pi epsilon naught q1 q2 divided by r square, ನಮಗೆ ಗೊತ್ತಿರತಕ್ಕಂತ ಈಕ್ವೇಶನ್. ಸೊ ಯಾವಾಗ ಎರಡು ಚಾರ್ಜಸ್ ನ ಫ್ರೀ ಸ್ಪೇಸ್ ನಲ್ಲಿ ಪ್ಲೇಸ್ ಮಾಡಿದಾಗ, ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ q1 and this is as q2. So separated by a distance r, ಇವೆರಡರ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ, r ಇದೆ. ಸೊ ಈಗ ಅದರ ನಡುವೆ ಫೋರ್ಸ್ ಎಷ್ಟಿರುತ್ತೆ, ಸಪೋಸ್ if q1 is positive q2 is also positive, if q1 and q2 both are positive, ಎರಡು ಪಾಸಿಟಿವ್ ಆದ್ರೆ q1 q2 ಏನಾಗುತ್ತೆ, q1 q2 is again positive, ಹೌದಾ? ಸೊ ಎರಡು ಪ್ರಾಡಕ್ಟ್ ಏನಾದ್ರೂ ಪಾಸಿಟಿವ್ ಇದ್ರೆ, q1 ಪಾಸಿಟಿವ್ q2 ಪಾಸಿಟಿವ್, ಸೊ therefore q1 q2 becomes positive, ಅಥವಾ q1 and q2 both are negative, then again q1 q2 is again positive. q1 ಪಾಸಿಟಿವ್ ನೆಗೆಟಿವ್, q2 ಕೂಡ ನೆಗೆಟಿವ್, ಎರಡೂ ನೆಗೆಟಿವ್ ಆಗಿದಾಗ q1 q2 ಏನಾಗುತ್ತೆ, ಪ್ರಾಡಕ್ಟ್ ಪಾಸಿಟಿವ್ ಆಗುತ್ತೆ. ಇಂಥ ಸಿಚುವೇಶನ್ ಅಲ್ಲಿ, ಸೊ ಇಫ್ q1 q2 is positive, then the force is repulsive. ಅದೇ ತರ if q1 is positive and q2 is negative, ಅಥವಾ ರಿವರ್ಸ್ ಕೂಡ ಕನ್ಸಿಡರ್ ಮಾಡಬಹುದು. ಸೊ ಸ್ವಾಪ್ ಮಾಡಬಹುದು. ಸೊ ಇದು ನೆಗೆಟಿವ್ ಇದು ಪಾಸಿಟಿವ್ ಕೂಡ ಮಾಡಬಹುದು. ಅವಾಗ ಪ್ರಾಡಕ್ಟ್ ಏನಾಗುತ್ತೆ, q1 q2 is ನೆಗೆಟಿವ್, ಅಥವಾ ಲೆಸ್ ದ್ಯಾನ್ 0, ಇದನ್ನ ಗ್ರೇಟರ್ ದ್ಯಾನ್ 0 ಅನ್ಬೋದು ಪಾಸಿಟಿವ್ ಇದ್ರೆ. ಸೊ ಇದನ್ನ ಲೆಸ್ ದ್ಯಾನ್ 0 ಅಂತ ಹೇಳ್ಬೋದು. ಇಂಥ ಸಿಚುವೇಶನ್ ಅಲ್ಲಿ ಸೊ ಎರಡು ನಡುವೆ ಎಂತ ಫೋರ್ಸ್ ಇರುತ್ತೆ, ಅಟ್ರಾಕ್ಷನ್ ಫೋರ್ಸ್ ಇರುತ್ತೆ, attractive force. So therefore if q1 q2 is greater than 0, the force of attraction is positive. If q1 q2 is less than 0, then the force will be, so repeat, the force will be repulsive, ulta held. If q1 q2 is greater than 0, then the force is repulsive. If q1 q2 is less than 0, the force is attractive. So istana note ಮಾಡ್ಕೊಳ್ಳಿ ಸರ್. ಹಾಗಾದ್ರೆ ಮೀಡಿಯಂ ನ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, so let us continue. What happens when we place the charges inside the medium? That's what the next topic. Note ಮಾಡ್ಕೊಳ್ಳಿ. So let us see what happens when you keep two charges inside any other medium. ಆಗಲೇ ಡಿಸ್ಕಸ್ ಮಾಡಿದ್ದು valid only for when charges are placed in space ಅಥವಾ air. So air ಅಲ್ಲಿ ಏನು ಎಕ್ಸ್ಟ್ರಾ opposition ಆಫರ್ ಆಗಲ್ಲ, ಬಟ್ when we place the same charges inside a medium, so ಇಲ್ಲೊಂದು ಪಾಸಿಟಿವ್ ಚಾರ್ಜ್ ತಗೊಂಡಿನಿ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ತಗೊಂಡಿನಿ, ಆಬ್ವಿಯಸ್ಲಿ ಇವೆರಡನ್ನ ಸ್ಪೇಸ್ ಅಲ್ಲಿ ಇಟ್ರೆ ಎಂತ ಫೋರ್ಸ್ ಇರುತ್ತೆ, ಸೊ ಫೋರ್ಸ್ ಆಫ್ ರಿಪಲ್ಷನ್ ಇರುತ್ತೆ. ನಾವ್ ಇಫ್ ವಿ ಆರ್ ಕೀಪಿಂಗ್ ಇನ್ಸೈಡ್ ದ ಮೀಡಿಯಂ, ಈಗಲೂ ರಿಪಲ್ಷನ್ ಇರುತ್ತೆ ಬಟ್ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಯಾಕೆ ಅಂದ್ರೆ ನೋಡಿ ಇಲ್ಲಿ, ವೆನ್ ವಿ ಪ್ಲೇಸ್ ಇನ್ಸೈಡ್ ದ ಮೀಡಿಯಂ, ಸೊ ಇಲ್ಲಿ ಮಾಲಿಕ್ಯೂಲ್ಸ್ ಅಲ್ಲಿ ಚಾರ್ಜಸ್ ಇದ್ದೇ ಇರುತ್ತೆ. When you bring one charge near to another charge, there is an induction process. Induction ಆಗೋದ್ರಿಂದ ಈ ಪಾಸಿಟಿವ್ ಚಾರ್ಜ್ ಹತ್ರಗೆ ನೆಗೆಟಿವ್ ಚಾರ್ಜಸ್ ಅಟ್ರಾಕ್ಟ್ ಆಗಕ್ಕೆ ಟ್ರೈ ಮಾಡುತ್ತೆ. ಈ ತರ ಮೀಡಿಯಂ ಒಳಗಡೆ ಇರ್ತಕ್ಕಂತ
ಚಾರ್ಜಸ್ ರೀಡಿಸ್ಟ್ರಿಬ್ಯೂಟ್ ಆಗತ್ತೆ. ಆಸ್ ಅ ರಿಸಲ್ಟ್ ನೆಗೆಟಿವ್ ಚಾರ್ಜಸ್ ಎಲ್ಲ ಈ ಕಡೆಗೆ ಬರಕ್ ಟ್ರೈ ಮಾಡತ್ತೆ, ಪಾಸಿಟಿವ್ ಚಾರ್ಜಸ್ ಎಲ್ಲ ಆ ಕಡೆಗೆ ಹೋಗಕ್ ಟ್ರೈ ಮಾಡತ್ತೆ. ಇದರಿಂದ ಸೇಮ್ ಪ್ರೋಸೆಸ್ ಹ್ಯಾಪನ್ಸ್ ಇಯರ್ ಆಲ್ಸೋ. ಇಲ್ಲೂ ಅಷ್ಟೇ ಒಂದ್ ಕಡೆಗೆ ನೆಗೆಟಿವ್ ಚಾರ್ಜಸ್ ಬಂದು ಟೆಂಡ್ ಆಗತ್ತೆ, ಅಂದ್ರೆ ಬರಕ್ಕೆ ಟ್ರೈ ಮಾಡತ್ತೆ. ಆಸ್ ಅ ರಿಸಲ್ಟ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಸೆಟಪ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಹೋಗ್ಬೋದು ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಅಂತ. ಸೊ ಈಗ ಇದರ ಎಲೆಕ್ಟ್ರಿಕ್ ಫೀಲ್ಡ್ ನ ಒಳಗಡೆ ಮಾಲಿಕ್ಯೂಲ್ಸ್ ಏನ್ ಮಾಡ್ತಾ ಇದೆ, ಡಿಸ್ಟರ್ಬ್ ಮಾಡ್ತಾ ಇದೆ, ಕಮ್ಮಿ ಮಾಡ್ತಾ ಇದೆ. ಇದು ಎಕ್ಸಾಕ್ಟ್ ಆಗಿ ಆಪೋಸಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಆಸ್ ಅ ರಿಸಲ್ಟ್ ಅವೆರಡು ಚಾರ್ಜಸ್ ನಾವು ಕನ್ಸಿಡರ್ ಮಾಡ್ತಕ್ಕಂಥ ಹೀರೋಯಿನ್ ಚಾರ್ಜಸ್ ಏನಿದೆ ಅವೆರಡರ ಇಂಟರಾಕ್ಷನ್ ಕಮ್ಮಿ ಆಗತ್ತೆ. ಆಸ್ ಅ ರಿಸಲ್ಟ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ವಿಲ್ ಬಿ ಲೆಸ್ ದ್ಯಾನ್ ದಟ್ ಆಫ್ ಇನ್ ಏರ್. ಸೊ ಏರ್ ಅಲ್ಲಿ ಏನ್ ಫೋರ್ಸ್ ಇತ್ತು ಅದಕ್ಕಿಂತ ಒಂಚೂರು ಕಮ್ಮಿ ಇರುತ್ತೆ ಸರ್. ಹಾಗಾದ್ರೆ ಅದಕ್ಕೆ ಈಕ್ವೇಶನ್ ಏನ್ ಸರ್? ಸೊ ವೆನ್ ದ ಚಾರ್ಜಸ್ ಆರ್ ಪ್ಲೇಸ್ಡ್ ಇನ್ಸೈಡ್ ದ ಮೀಡಿಯಂ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್, ಮ್ಯೂಚುವಲ್ ಫೋರ್ಸ್, ಯಾವಾಗ ಅಟ್ರಾಕ್ಷನ್ ಯಾವಾಗ ರಿಪಲ್ಷನ್ ಸೇಮ್ ಕ್ಯಾಟಗರಿ ಇಲ್ಲೂ ಅಷ್ಟೇ. ಸೊ the mutual force between them is given by 1 by 4 pi epsilon into q1 q2 divided by r square. So ನೋಡಿ ನಾನು epsilon naught ಅಂತ ಬರ್ದಿದ್ದೆ ಆಗ್ಲೇ, ಈಗ ಬರೀ epsilon ಅಂತ ಬರ್ದಿದ್ದೀನಿ. So this is read as epsilon, where epsilon can be written as epsilon naught into epsilon r. So we call this as a permittivity of free space. ಇದೇನಿದು epsilon naught is called as permittivity of free space, and epsilon r is called as, it is called as relative permittivity of given medium. ಹಾಗಾದ್ರೆ ಕೂಲಂಬ್ಸ್ ಲಾ ಇವೆರಡಕ್ಕೂ ಫೋರ್ಸ್ ಏನಿರುತ್ತೆ, ಇವೆರಡರ ನಡುವೆ ಫೋರ್ಸ್ ಏನಿರುತ್ತೆ ಅದ್ರಿಗೆ ಈಕ್ವೇಶನ್ ನ ಬರೆದ್ರೆ F is equals to 1 divided by 4 pi epsilon naught into epsilon r into q1 q2 divided by r square. ಆಲ್ರೆಡಿ ಹೇಳಿದ್ದೀವಿ epsilon naught ಅಂದ್ರೆ permittivity of free space and epsilon naught is the relative permittivity of a given medium. ಹಾಗಾದ್ರೆ ಸರ್ ಇದನ್ನ ಏನಂತ ಬರೀಬಹುದು? epsilon r is equals to epsilon divided by epsilon naught. What is this epsilon? So this is called as permittivity of a given medium. ಇದನ್ನೇ ನಾವು permittivity of given medium, ಕೊಟ್ಟಿರ್ತಕ್ಕಂಥ ಮೀಡಿಯಂದು permittivity ಎಷ್ಟಿದೆ ಅಂತ ಹೇಳ್ತೀವಿ. So given medium, epsilon r ನ ಹೇಗೆ ಡಿಫೈನ್ ಮಾಡೋದು? It is defined as ratio of permittivity of given medium divided by permittivity of free space. The relative permittivity ಅಲ್ಲ, so ಅಲ್ಲ, permittivity of free space, sorry, ಇದು permittivity of free space, permittivity of given medium divided by permittivity of free space ಅಥವಾ ಏರ್. ಸ್ಪೇಸ್ ಅಷ್ಟೇ, ಏರು ಅಷ್ಟೇ, ಅಷ್ಟೊಂದೇನು ಚೇಂಜಸ್ ಆಗಲ್ಲ ಏರ್ ಅಲ್ಲಿ. ಸ್ಪೇಸ್ ಅಲ್ಲಿ ಏನ್ ಫಿನೋಮಿನನ್ ಆಗ್ತಿದೆಯೋ ಅದೇ ಮೆಕ್ಯಾನಿಸಮೇ ಆಗ್ತಿರುತ್ತೆ. ಏರ್ ಇಸ್ ಅ ಲೂಸ್ಲಿ ಬೌಂಡ್ ಮೀಡಿಯಂ, ಹಾಗಾಗಿ ಇಷ್ಟೊಂದೆಲ್ಲ ಚಾರ್ಜಸ್ ಇಂಡ್ಯೂಸ್ ಆಗಲ್ಲ. ತುಂಬಾ ಇಗ್ನೋರಬಲ್ ಆಗಿ ಒಳಗಡೆ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ, ಅದನ್ನ ನಾವು ಕನ್ಸಿಡರೇಷನ್ ಮಾಡಲ್ಲ. ಸೊ ಹಾಗಾದ್ರೆ ಫ್ರೀ ಸ್ಪೇಸ್ ಅಂದ್ರು ಅಂದ್ರೆ ಯಾವ ಚಾಪ್ಟರ್ ಅಲ್ಲಿ? ಈ ಚಾಪ್ಟರ್ ಅಲ್ಲಿ ಫ್ರೀ ಸ್ಪೇಸ್ ಅಲ್ಲಿ ಏನು ಪ್ರೋಸೆಸ್ ಆಗುತ್ತೋ, ಏನ್ ಫಿಸಿಕ್ಸ್ ವ್ಯಾಲಿಡ್ ಇರುತ್ತೋ ಎಲ್ಲಾ ಫಿಸಿಕ್ಸ್ ಏರ್ ಅಲ್ಲಿ ಕೂಡ ವ್ಯಾಲಿಡ್ ಆಗಿರುತ್ತೆ. ಸೊ ನಾವು permittivity epsilon r is equals to epsilon divided by epsilon naught, permittivity of given medium divided by permittivity of free space. So ಇದಕ್ಕೆ ಇನ್ನೊಂದು ಹೆಸರಿದೆ, that is dielectric constant. Dielectric constant ನ ಯಾವ ತರ ಡಿಫೈನ್ ಮಾಡೋದು ಸರ್? It is defined as a permittivity of a given medium divided by permittivity of free space. ಅಥವಾ ಇನ್ನೊಂದು ತರ ಡಿಫೈನ್ ಮಾಡಬಹುದು ನೋಡಿ. ಸೊ ಈಗ ಎರಡು ಚಾರ್ಜಸ್ ನ ಸ್ಪೇಸ್ ಅಲ್ಲಿ ಇಡ್ತೀನಿ. ಸೊ when two charges are placed in a space, when q1 q2 are placed in space ಅಥವಾ air, ಎರಡು ಒಂದೇ, space or air, the force acting between them in the air medium is given by, ಅಥವಾ ನಾರ್ಮಲ್ ಆಗಿ ಎಫ್ ಅಂತ ತಗೊಂತೀನಿ. ಸೊ ಇಟ್ ಇಸ್ ಗಿವನ್ ಬೈ 1 by 4 pi epsilon naught into q1 q2 divided by r square. So that's what the force of mutual force between these two charges
when they are placed in the air. ಈಗ ಅದೇ ಚಾರ್ಜಸ್ ನ ಯಾವುದೋ ಒಂದು ಮೀಡಿಯಂ ಗೆ ತಗೊಂಬಂದ್ ಇಡ್ತೀನಿ. ಆ ಮೀಡಿಯಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟಿದೆ? ಎಪ್ಸಿಲಾನ್ ಆರ್ ಇದೆ. ಈಗ ಏನಾಗುತ್ತೆ ನೋಡಿ. ಸೊ ಲೆಟ್ ಮಿ rewrite that one. when charges are placed in medium, then the force equation is given by F dash ಅಂತ ಕರಿತೀನಿ. ಸೇಮ್ ಫೋರ್ಸ್ ಇಲ್ಲ, ಬೇರೆ ಫೋರ್ಸ್ ಇರುತ್ತೆ. ಅದಕ್ಕೆ ಈಕ್ವೇಶನ್ ನ ಬರೆದ್ರೆ 1 divided by 4 pi epsilon naught into epsilon r into q1 q2 divided by r square. So I hope you understood. So ಈಗ ನಾವ್ ಏನಾದ್ರು equation 1 equation 2 ನ ತಗೊಂಡು equation 2 divided by 1 ಮಾಡಿದ್ರೆ, ಅಥವಾ what we do is 1 divided by 2 ಮಾಡ್ತೀನಿ, equation 1 divided by 2. F divided by F dash is equals to, so ಇವೆಲ್ಲ ಕ್ಯಾನ್ಸಲ್ ಆಗತ್ತಾ? ಸೊ ಎವ್ರಿಥಿಂಗ್ ಗೆಟ್ ಕ್ಯಾನ್ಸಲ್. ಇದೇನಾಗತ್ತೆ? ನ್ಯೂಮರೇಟರ್ ಗೆ ಬರುತ್ತೆ. ಉಳ್ಕೊಂಡಿರೋದು ಏನು? 1 by 1. ಸೊ ಎವ್ರಿಥಿಂಗ್ ಗೆಟ್ ಕ್ಯಾನ್ಸಲ್. ಇದು 1 divided by 1 by epsilon naught r ಇರೋದು ಇದು ಇಲ್ಲಿಗೆ ಬರುತ್ತೆ. ಸೊ therefore the dielectric constant can be redefined. ಇನ್ನೊಂದು ತರ ನಾವು ಡಿಫೈನ್ ಮಾಡಬಹುದು. It is a ratio of forces between two charges when they are placed in air to that of the force when they are placed in the given medium. ಕೊಟ್ಟಿರ್ತಕ್ಕಂಥ ಮೀಡಿಯಂ ಅಲ್ಲಿ ಫೋರ್ಸ್ ಎಷ್ಟಿದೆ? F dash. ಅದೇ ಚಾರ್ಜಸ್ ನ ಸ್ಪೇಸ್ ಅಲ್ಲಿ ಇಟ್ಟಾಗ ಎಷ್ಟು ಫೋರ್ಸ್ ಇರುತ್ತೆ ಅದನ್ನ ನಾನು F ಅಂತ ತಗೊಂತೀನಿ. ಸೊ ವಿ ಹ್ಯಾವ್ ಸಮ್ ಎಕ್ಸಾಂಪಲ್ಸ್ ನೋಡಿ. ಎಪ್ಸಿಲಾನ್ ಅನ್ನೋದು ಆಲ್ವೇಸ್ epsilon r ಅನ್ನೋದು it is called as dielectric constant. So epsilon r is always greater than 1 for medium other than air ಅಥವಾ space. For example, epsilon r for water is 81. Am I right? Epsilon r for water is 81, and epsilon r for glass medium. ತುಂಬಾ ವೆರೈಟಿ ಗ್ಲಾಸಸ್ ಇದೆ. ಒನ್ ಆಫ್ ದ ಟೈಪ್ ಆಫ್ ದ ಗ್ಲಾಸ್ ನ ತಗೊಂಡ್ರೆ ಅದಕ್ಕೆ 7 ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡೈಮೆನ್ಷನ್ಸ್ ಇಲ್ಲ. ಸೊ therefore the force between two charges, ಯಾವ್ದಾದ್ರು ಎರಡು ಚಾರ್ಜಸ್ ನ ನೋಡಿ ಇಲ್ಲಿ ಈ ತರ ಡಿಫೈನ್ ಮಾಡಬಹುದು. ಯಾವ್ದಾದ್ರು q1 q2 ಚಾರ್ಜಸ್ ನ ಏರ್ ಅಲ್ಲಿ ಇಡಿ, ಎಷ್ಟು ಫೋರ್ಸ್ ಬರುತ್ತೆ? F ಅನ್ನೋ ಫೋರ್ಸ್ ಬರುತ್ತೆ. ಅದೇ ಚಾರ್ಜಸ್ ನ ತಗೊಂಡು ವಾಟರ್ ಅಲ್ಲಿ ಮುಳುಗಿಸಿ, ಈಗಲೂ ಫೋರ್ಸ್ ಇರುತ್ತೆ, ಬಟ್ 81 ಟೈಮ್ಸ್ ಕಮ್ಮಿ ಆಗಿರುತ್ತೆ. I hope you are understanding. So you can write this as F dash is equals to F divided by epsilon r. For example, ವಾಟರ್ ಅಲ್ಲಿ ಎರಡು ಚಾರ್ಜಸ್ ನಡುವೆ ಸ್ಪೇಸ್ ಅಲ್ಲಿ ಎರಡು ಚಾರ್ಜಸ್ ನಡುವೆ F ಫೋರ್ಸ್ ಇದ್ರೆ, ಅದೇ ಚಾರ್ಜಸ್ ನ ತಗೊಂಡು ವಾಟರ್ ಅಲ್ಲಿ ಮುಳುಗಿಸಿ ಫೋರ್ಸ್ ಏನಾಗುತ್ತೆ? F divided by 81 ಆಗುತ್ತೆ. ಸೇಮ್ ಚಾರ್ಜಸ್ ನ ಏರ್ ಅಲ್ಲಿ ಇಡಿ, F ಫೋರ್ಸ್ ಇರುತ್ತೆ. ಅದೇ ಚಾರ್ಜಸ್ ನ ಮತ್ತೆ ತಗೊಂಡು ಗ್ಲಾಸ್ ಅಲ್ಲಿ ಇಡಿ, ಅದರ ಫೋರ್ಸ್ ಏನಾಗುತ್ತೆ? F by 7 ಆಗುತ್ತೆ, ಕಮ್ಮಿ ಆಗುತ್ತೆ. ಹಂಗಂದ್ರೆ what I mean to say is, when you place a pair of charge in a given medium, the force reduces compared to that in the free space. So make a note on this one. We'll move to the next. The next topic is Coulomb's law in vector form. Sir, already scalar form ಅಲ್ಲಿ ಕಲ್ತಿದೀವಿ, ಮತ್ತೆ ಯಾಕೆ ವೆಕ್ಟರ್ ಫಾರ್ಮ್? ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಅದಕ್ಕೆ ನಾನು ಗೊತ್ತಿರೋರು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಿ. ಸೊ ಲೆಟ್ಸ್ ಸ್ಟಡಿ Coulomb's law in vector form. ವೆಕ್ಟರ್ ಫೋರ್ಸ್ ಅನ್ನೋದು ವೆಕ್ಟರ್ ಆಗಿರೋದ್ರಿಂದ ಒಂದು ವೆಕ್ಟರ್ ಫಾರ್ಮ್ಯಾಟ್ ಅಲ್ಲಿ ಒಂದು ಈಕ್ವೇಶನ್ ನ ಬರೀಲಿಕ್ಕೆ ಹೊರಟಿದ್ದೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್. x y z ಆಕ್ಸಿಸ್, 3 ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ನ ಕನ್ಸಿಡರ್ ಮಾಡಿದ್ವಿ. ಆ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಎರಡು ರ್ಯಾಂಡಮ್ ಆಗಿ ಎರಡು ಚಾರ್ಜಸ್ ನ ಎರಡು ಪ್ಲೇಸಸ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದೀನಿ. ಸೊ ಐ ಕಾಲ್ ದೆಮ್ ಆಸ್ q1 and another charge as q2. So q1 q2 ಅನ್ನೋದು ಫ್ರೀ ಸ್ಪೇಸ್ ನಲ್ಲಿ ಇದೆ. x axis y axis z axis ನಲ್ಲಿ ಇಲ್ಲೊಂದು ಚಾರ್ಜ್ ಇದೆ, ಇನ್ನೆಲ್ಲೋ ಇನ್ನೊಂದು ಕಡೆ ಇನ್ನೊಂದು ಚಾರ್ಜ್ ಇದೆ. such that their coordinates are x1 y1 z1. ಇದರ coordinates x2 y2 z2. So now if we know the coordinates, we can draw a position vector. So ಈಗ ಈ ಚಾರ್ಜ್ ಗೆ ಒಂದು ಪೊಸಿಷನ್ ವೆಕ್ಟರ್ ನ ಕೊಡಬಹುದು. Let us consider R1 is the ಯಾವ್ದೋ ಇದು ಸೊಟ್ಟಕ್ಕೆ ಬರ್ತಿದೆ ಲೈನ್, ಎಲ್ಲೆಲ್ಲೋ ಕರೆಕ್ಟ್ ಆಗಿ ಬಂತು, ಇಲ್ಲಿ ನೆಟ್ಟಗೆ ಬರ್ತಿಲ್ಲ. ಯಾವ ಲೈನ್ ಸರ್ ಅಂತ ಕೇಳ್ಬೇಡಿ, ನಾ ಹೇಳ್ತಿರೋ ಜಾಮೆಟ್ರಿಕಲ್ ಲೈನ್. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ R1 is the position vector of charge 1. ಕಾಣಿಸ್ತಿದ್ಯಾ? ಬ್ಲರ್ ಆಗ್ತಿದ್ಯಾ? ಡಾಟೆಡ್ ಲೈನ್ ಬರ್ದೀನಿ. ಯಾ, ಬೆಟರ್. So R1 is the position vector of the charge 1 in a Cartesian coordinate system. ಅದೇ ತರ ಇನ್ನೊಂದು ಚಾರ್ಜ್ ಕೋಆರ್ಡಿನೇಷನ್ ಅಲ್ಲಿ R2 is a position vector
ಹೌದಾ, ಚಾರ್ಜ್ 2. ಇಲ್ಲಿಂದ ಇಲ್ಲಿಗೆ ವೆಕ್ಟರ್ r1, ಇಲ್ಲಿಂದ ಇಲ್ಲಿಗೆ ವೆಕ್ಟರ್ r2. ನಾವು ಈಗ ಇಲ್ಲಿಂದ ಇಲ್ಲಿಗೆ ಒಂದು ಪೊಸಿಷನ್ ವೆಕ್ಟರ್ ನ ಡ್ರಾ ಮಾಡಿದ್ರೆ ಅದನ್ನೇ ನಾವೇನಂತ ಕರಿತೀವಿ, r21 ಅಂತ ಕರೆಯೋಣ. ಲೆಟ್ ಅಸ್ ಅಸ್ಯೂಮ್ ವಿ ಕಾಲ್ ದಟ್ ಆಸ್ r21. ಸರ್ r21 ಹೇಗೆ ಸರ್ ಫೈಂಡ್ ಔಟ್ ಮಾಡೋದು? ಸೊ ಯೂಸಿಂಗ್ ದ ವೆಕ್ಟರ್ ಅಡಿಷನ್ ಲಾಸ್, ಟ್ರಯಾಂಗುಲರ್ ಲಾ, ಬೇರೆ ಬೇರೆ ಲಾಸ್ ಇದೆ. ನಾನು ಡೈರೆಕ್ಟ್ ಆಗಿ ಬರೀತಾ ಇದ್ದೇನೆ. ಸೊ ದಟ್ ಈಸ್ r2 ವೆಕ್ಟರ್ r2 ಮೈನಸ್ ವೆಕ್ಟರ್ r1. ಹೌದಾ, ವೆಕ್ಟರ್ r2 ಮೈನಸ್ ವೆಕ್ಟರ್ r1. ಇಲ್ಲಿಂದ ಇಲ್ಲಿಗೆ ಒಂದು ವೆಕ್ಟರ್ ಬೇಕಾದ್ರೆ r21 ಅಂತ ಕರಿತೀನಿ. ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ದಟ್ ಇಸ್ ವೆಕ್ಟರ್ r2 ಮೈನಸ್ ವೆಕ್ಟರ್ r1. ಸಪೋಸ್ ನನ್ಗೆ ಏನಾದ್ರೂ ರಿವರ್ಸ್ ಬೇಕಾಯ್ತು, ಇಲ್ಲಿಂದ ಈ ಕಡೆಗೆ ಒಂದು ಪೊಸಿಷನ್ ವೆಕ್ಟರ್ ಬೇಕು ಅಂದ್ರೆ ಬರ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಜಸ್ಟ್ ವಿ ವಾಂಟ್, ದಟ್ಸ್ ವೈ ಐ ಆಮ್ ರೈಟಿಂಗ್ ಹಿಯರ್. ಸೊ ಈಗ ಈ ವೆಕ್ಟರ್ ನ ನಾನು r12 ಅಂತ ಕರಿತೀನಿ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ವೆಕ್ಟರ್ r1 ಮೈನಸ್ ವೆಕ್ಟರ್ r2. ಇಲ್ಲಿಂದ ಇಲ್ಲಿಗೆ ಇರೋದು r ವೆಕ್ಟರ್ r2, ಈ ಕಡೆಯಿಂದ ಈ ಕಡೆಗೆ ಇರೋದು ಇನ್ನೊಂದು ವೆಕ್ಟರ್, ಅದೇನದು ವೆಕ್ಟರ್ r1. ನಾವು ಈ ಡೈರೆಕ್ಷನ್ ಅಲ್ಲಿ ಒಂದು ಯೂನಿಟ್ ವೆಕ್ಟರ್ ನ ಕನ್ಸಿಡರ್ ಮಾಡಿದ್ರೆ ಐ ವಿಲ್ ಕಾಲ್ ದಿಸ್ ಆಸ್ ಅ r21 ಕ್ಯಾಪ್. ಈ ಕಡೆಯಿಂದ ಈ ಕಡೆಗೆ r21 ಕ್ಯಾಪ್ ಅನ್ನು ಒಂದು ಯೂನಿಟ್ ವೆಕ್ಟರ್ ನ ಕನ್ಸಿಡರ್ ಮಾಡೋಣ. ಅದೇ ತರ ಈ ಕಡೆಗೆ ಒಂದು ಯೂನಿಟ್ ವೆಕ್ಟರ್ ನ ಬರೆದ್ರೆ ಐ ವಿಲ್ ರೈಟ್ ದಿಸ್ ಆಸ್ r12 ಕ್ಯಾಪ್. ಅಷ್ಟೇ, ಇನ್ನೇನಿಲ್ಲ. ಸೊ ಬೇಕಾದ್ರೆ ಇದನ್ನ ಇಗ್ನೋರ್ ಮಾಡ್ಕೋಬಹುದು, ತುಂಬಾ ಕ್ಲಮ್ಸಿ ಆಗ್ತಿದೆ ಅನ್ಸುತ್ತೆ. ದಟ್ಸ್ ಇಟ್. ಇಲ್ಲಿಂದ ಇಲ್ಲಿಗೆ ಒಂದು ಡೈರೆಕ್ಷನ್ ಅಲ್ಲಿ ಒಂದು ಯೂನಿಟ್ ವೆಕ್ಟರ್ r21 ಕ್ಯಾಪ್, ಅದೇ ರಿವರ್ಸ್ ಡೈರೆಕ್ಷನ್ ಅಲ್ಲಿ r12 ಕ್ಯಾಪ್. ಇಟ್ ಕ್ಯಾನ್ ಬಿ ನೋಟೆಡ್ ದಟ್ r21 ಕ್ಯಾಪ್ ಇಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಡೈರೆಕ್ಷನ್ ಟು ದಟ್ ಆಫ್ ದ r12 ಕ್ಯಾಪ್. ಸೊ ಇದು ಈ ಕಡೆ ಇದ್ರೆ ಇದು ಈ ಕಡೆ ಇದೆ. ಈಗ ಇಷ್ಟೆಲ್ಲ ಯಾಕೆ ಸರ್ ಸುತ್ತಿ ಹೇಳಿದ್ರೆ? ಫೋರ್ಸ್ ಇಕ್ವೇಶನ್ ಬರೆಯೋಕೆ ಅಷ್ಟೇ, ಇಲ್ಲ ಅಷ್ಟೇ. ಈಗ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಒನ್, ಇದ್ರ ಮೇಲೆ ಈ ಚಾರ್ಜ್ ಎಷ್ಟು ಫೋರ್ಸ್ ಅನ್ನ ಆಕ್ಟ್ ಮಾಡುತ್ತೋ ಅಷ್ಟೇ ಫೋರ್ಸ್ ಈ ಚಾರ್ಜ್ ಮೇಲೆ ಇದು ಕೂಡ ಆಕ್ಟ್ ಮಾಡ್ತಾ ಇರುತ್ತೆ, ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಎಕ್ಸಾಕ್ಟ್ ಆಗಿ ರಿವರ್ಸ್ ಇರುತ್ತೆ. ಸೊ ಇದೇನಾದ್ರು ಫೋರ್ಸ್ ಈ ಕಡೆಗೆ ಇದ್ರ ಮೇಲೆ ಈ ಕಡೆಗೆ ಇರುತ್ತೆ, ಅಥವಾ ಈ ಫೋರ್ಸ್ ಏನಾದ್ರು ಈ ಕಡೆಗೆ ಇದೆ, ಈ ಫೋರ್ಸ್ ಈ ಕಡೆಗೆ ಇರುತ್ತೆ. ಎಕ್ಸಾಕ್ಟ್ಲಿ ಸಿಮಿಲರ್ ಆಗಿರುತ್ತೆ, ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ದ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ 2 ಡ್ಯೂ ಟು ಚಾರ್ಜ್ 1 ವೆಕ್ಟರ್ ಫಾರ್ಮ್ ಅಲ್ಲಿ ಬರೀತಾ ಇದ್ದೀನಿ. ದಟ್ ಈಸ್ ಗಿವೆನ್ ಬೈ 1 by 4 pi epsilon naught into q1 q2 divided by r square into r21 ಕ್ಯಾಪ್ ಅಂತ ಬರೀತೀನಿ. ಸರ್ r21 ಈ ಕಡೆಗೆ ಇದೆಯಲ್ಲ, ಸಪೋಸ್ ಅದೇನಾದ್ರೂ ಅಟ್ರಾಕ್ಷನ್ ಆಗಿದ್ರೆ ಏನ್ ಮಾಡೋದು? ಕಂದ ಅಟ್ರಾಕ್ಷನ್ ಆಗಿರ್ಬೇಕಾದ್ರೆ ಒಂದು ಪಾಸಿಟಿವ್ ನೆಗೆಟಿವ್ ಇರ್ಬೇಕಾ? ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಸೊ ಫೈನಲ್ ಆಗಿ ಈ ಟರ್ಮ್ ಏನಾಗುತ್ತೆ, ನೆಗೆಟಿವ್ ಬರುತ್ತೆ. ಈ ವೆಕ್ಟರ್ ಈ ಕಡೆಗಿದೆ, ಅದಕ್ಕೆ ಆಪೋಸಿಟ್ ಈ ಕಡೆಗೆ ಬರುತ್ತೆ. ಅರ್ಥ ಆಯ್ತಾ ಏನ್ ಹೇಳ್ತಿದ್ದೀನಿ ಅಂತ ವೆಕ್ಟರ್ ಫಾರ್ಮ್ ಅಲ್ಲಿ? ಸೊ ನೀವು ಈ ಇಕ್ವೇಶನ್ ಬರೆದ್ರೆ ಸಾಕು. ಸೊ ದಿಸ್ ವಿಲ್ ಟೇಕ್ ಕೇರ್. ಅಟ್ರಾಕ್ಷನ್ ಆದ್ರೂ ಆಗ್ಲಿ, ರಿಪಲ್ಷನ್ ಆದ್ರೂ ಆಗ್ಲಿ, ಈ ಇಕ್ವೇಶನ್ ಟೇಕ್ ಕೇರ್ ಆಗುತ್ತೆ. ಸಪೋಸ್ ಏನಾದ್ರು ರಿಪಲ್ಷನ್ ಆಯ್ತು, ರಿಪಲ್ಷನ್ ಹೇಗ್ ರೆಪ್ರೆಸೆಂಟ್ ಮಾಡೋದು ಇದರಲ್ಲಿ ಅಂತ ಕೇಳಿದ್ರೆ, ರಿಪಲ್ಷನ್ ಯಾವಾಗ ಆಗತ್ತೆ? ಎರಡು ಪಾಸಿಟಿವ್ ಇರಬೇಕು ಅಥವಾ ಎರಡು ನೆಗೆಟಿವ್ ಇರಬೇಕು, ಅಥವಾ q1 q2 ಏನಿರಬೇಕು, ಗ್ರೇಟರ್ ದಾನ್ 0 ಇರಬೇಕು. ಅಂದ್ರೆ ಇದು ಪಾಸಿಟಿವ್ ಬರುತ್ತೆ, ಪಾಸಿಟಿವ್ ಇಂಟು ಆರ್ ಕ್ಯಾಪ್ ಅದೇ ಡೈರೆಕ್ಷನ್ ಅಲ್ಲಿ ಬರತ್ತಾ? ಇನ್ ಕೇಸ್ ಅಟ್ರಾಕ್ಷನ್ ಆಗಿದ್ರೆ ದೀಸ್ ಟರ್ಮ್ಸ್ ಇವೆರಡು ಏನಾಗ್ತಾ ಇತ್ತು? q1 q2 ಏನಾಗ್ತಾ ಇತ್ತು? ನೆಗೆಟಿವ್. ನೆಗೆಟಿವ್ ಇಂಟು r21. ಸೊ ಈ ಡೈರೆಕ್ಷನ್ ಗೆ ಬರುತ್ತೆ. ಸೊ ದೇರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಅದೇ ರೀತಿ ಇದನ್ನ ಇನ್ನೊಂದು ವೆರೈಟಿ ಆಗಿ ಬರೀಬಹುದು ನೋಡಿ. ಸೊ ಈ ವೆಕ್ಟರ್ ಎ ಕ್ಯಾಪ್ ನ ನಾನು ಈ ತರ ಬರೀಬಹುದು ನೋಡಿ. ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಐ ಹೋಪ್ ಯು ರಿಮೆಂಬರ್ ದಿಸ್ ಒನ್ ಆಲ್ಸೋ. ಹಾಗಾದ್ರೆ ಇದನ್ನ ಕೂಡ ನಾನು ವೆಕ್ಟರ್ r21 ಕ್ಯಾಪ್ ನ ವೆಕ್ಟರ್ r divided by magnitude of vector r ಅಂತ ಬರೀಬಹುದಾ? ವೆಕ್ಟರ್ r21, ವೆಕ್ಟರ್ r21. So in this format you can rewrite this as 1 by 4 pi epsilon naught q1 q2 divided by r21 cap na vector r divided by magnitude of vector 21, magnitude of 21. So ಇಲ್ಲಿ already r21 ಇದೆ, I should write 21. So ಇಲ್ಲೊಂದು r21 magnitude of r21 ಏನಾಗುತ್ತೆ? So this is r21 whole cube ಆಗತ್ತೆ. So this is r21 whole cube. I hope you get it. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. So you can rewrite this as vector r21 ಅನ್ನ ಬೇಕಾದ್ರೆ you can write this as magnitude of r21 can be written as
magnitude of R21 ಬರೀ R21 ಅಂತ ಬರೀತೀನಿ and to R21 cap ಅಂತ ಬರೀಬಹುದು. ಸೊ ಇವೆರಡು ಇದೊಂದು ಕ್ಯಾನ್ಸಲ್ ಆಗುತ್ತೆ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ. ಅದೇ ರೀತಿ F12 can be written as 1 divided by 4 pi epsilon naught into Q1 Q2 divided by R12 square into R12 cap ಅಥವಾ ಈ ರೀತಿ ಬರೀಬಹುದು 4 pi epsilon naught into Q1 Q2 divided by R12 cube into R12 vector. ನೋಡಿ ಇಲ್ಲಿ ಕ್ಯಾಪ್ ಇದೆ, ಇಲ್ಲಿ ಪೂರ್ತಿ ವೆಕ್ಟರ್ ಇದೆ. So there is the Newton's law ಅಲ್ಲ, Coulomb's law in vector form. Note ಮಾಡ್ಕೊಳ್ಳಿ. We'll move to the limitations of Coulomb's law. Next topic, limitations. The next topic is limitations of Ohm's law. First limitation is it is applicable only for point charges. ನೋಡಿ ನಾವು ಕನ್ಸಿಡರ್ ಮಾಡೋ ಚಾರ್ಜಸ್ ಪಾಯಿಂಟ್ ಚಾರ್ಜಸ್ ಅಂದ್ರೆ ಸೈಜ್ ತುಂಬಾ ಚಿಕ್ಕದಾಗಿರ್ಬೇಕು. ಸೊ ಅದೇ ಚಾರ್ಜ್ ನ ಒಂದು ದೊಡ್ಡ ಮಾಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅವೆರಡು ನಡುವೆ ನಾವು ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಸೊ ಇಟ್ ಇಸ್ ನಾಟ್ ಅಪ್ಲಿಕಬಲ್. ಯಾಕೆ ಅಂತ ನಿಮಗೆ ಕನ್ವಿನ್ಸ್ ಮಾಡ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಟೂ ಚಾರ್ಜಸ್. ಎಂತ ಚಾರ್ಜಸ್? ಪಾಯಿಂಟ್ ಚಾರ್ಜಸ್ ಪ್ಲಸ್ Q1 ಅಂಡ್ ಪ್ಲಸ್ Q2. ಈ ತರ ಎರಡು ಚಾರ್ಜಸ್ ನ ಸ್ಮಾಲ್ ತುಂಬಾ ಕಮ್ಮಿ ಸ್ಪೇಸ್ ಆಕ್ಯುಪೈ ಮಾಡೋ ತರ ಒಂದು ಸ್ಮಾಲ್ ಪಾಯಿಂಟ್ ಚಾರ್ಜಸ್ ನ ಕನ್ಸಿಡರ್ ಮಾಡ್ತೀನಿ. ದೇ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ r. ಸೊ ಈಗ ಕೂಲಂಬ್ಸ್ ಲಾ ಪ್ರಕಾರ ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನು? k Q1 Q2 ಡಿವೈಡೆಡ್ ಬೈ r ಸ್ಕ್ವೇರ್. ಸೊ ಇದು ಪಾಸಿಟಿವ್ ಆಗಿರೋದ್ರಿಂದ ರಿಪಲ್ಷನ್ ಆಗಿರುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಫೋರ್ಸ್ ಆಫ್ ರಿಪಲ್ಷನ್. ಈಗ ಇದೇ ಚಾರ್ಜ್ ನ ಒಂದು ದೊಡ್ಡ ಸ್ಪಿಯರ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಪ್ಲಸ್ Q ನ ಒಂದು ಸ್ಪಿಯರ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಪ್ಲಸ್ Q1 ನ ಒಂದು ಸ್ಪಿಯರ್ ಮೇಲೆ, ಪ್ಲಸ್ Q2 ನ ಇನ್ನೊಂದು ಸ್ಪಿಯರ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಸೊ ಈಗ ಕೂಡ ಅಪ್ಲೈ ಮಾಡಬಹುದಾಗಿತ್ತಲ್ಲ ಸರ್. ಸೊ ಲೆಟ್ ಮಿ ಡಿಸ್ಟ್ರಿಬ್ಯೂಟ್ ದಟ್ ಟೋಟಲ್ ಚಾರ್ಜ್. ಈ ಪೂರ್ತಿ ಚಾರ್ಜ್ ಅನ್ನ ಈ ಸ್ಪಿಯರ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಸೊ ದಟ್ ಇಟ್ ಆಕ್ಯುಪೈಸ್ ದ ಚಾರ್ಜ್ ಪ್ಲಸ್ Q1. ನಾವ್ ಈ ಚಾರ್ಜ್ ನ ಸೆಕೆಂಡ್ ಚಾರ್ಜ್ ನ ಇನ್ನೊಂದು ಸ್ಪಿಯರ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡೋಣ. ಐ ವಿಲ್ ಡಿಸ್ಟ್ರಿಬ್ಯೂಟ್ ದಿಸ್ ಒನ್ ಪ್ಲಸ್ 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 ಎಷ್ಟು? ಪ್ಲಸ್ Q2 ಚಾರ್ಜ್ ನ ಡಿಸ್ಟ್ರಿಬ್ಯೂಟ್ ಮಾಡಿ. ಈಗ ಇವೆರಡನ್ನು ಹತ್ರ ತಗೊಂಬಂದ್ರೆ ನೋಡಿ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲೂ ಪಾಸಿಟಿವ್ ಇದೆ. ಅರೆ ಹತ್ರ ಇರ್ತಕ್ಕಂಥ ಚಾರ್ಜಸ್ ಜಾಸ್ತಿ ರಿಪಲ್ ಆಗತ್ತೆ. ಆಸ್ ಅ ರಿಸಲ್ಟ್ ಇಂಡಕ್ಷನ್ ಆಗಿ ಈ ಕಡೆ ಇರ್ತಕ್ಕಂಥ ಚಾರ್ಜಸ್ ಈ ಕಡೆ ಶಿಫ್ಟ್ ಆಗತ್ತೆ. ಅದೇ ತರ ಇಲ್ಲಿರ್ತಕ್ಕಂಥ ಚಾರ್ಜಸ್ ಇನ್ನೊಂದ್ ಕಡೆಗೆ ಶಿಫ್ಟ್ ಆಗತ್ತೆ. ನಾವ್ ದ ಸೆಂಟರ್ ಆಫ್ ದಿಸ್ ಎಂಟೈರ್ ಚಾರ್ಜ್ ಇಸ್ ನಾಟ್ ದ ಸೆಂಟರ್ ಆಫ್ ದ ಸ್ಪಿಯರ್. ಸ್ಪಿಯರ್ ಸೆಂಟರ್ ಅಲ್ಲಿ ಈ ಚಾರ್ಜಸ್ ಸೆಂಟರ್ ಇಲ್ಲ. ಸೊ ಈ ಕಡೆಗೆ ಶಿಫ್ಟ್ ಆಗಿದೆ. ಆಕ್ಚುಲಿ ಇದು ಸೆಂಟರ್, ಬಟ್ ಸೆಂಟರ್ ಆಫ್ ದಿಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇಸ್ ಶಿಫ್ಟೆಡ್ ಟುವರ್ಡ್ಸ್ ದಿಸ್ ಡೈರೆಕ್ಷನ್. ಈ ಕಡೆಗೆ ಶಿಫ್ಟ್ ಆಗಿದೆ. ಅದೇ ರೀತಿ ಇಲ್ಲಿರ್ಬೇಕಾಗಿರ್ತಕ್ಕಂಥ ಸೆಂಟರ್ ಈ ಕಡೆಗೆ ಶಿಫ್ಟ್ ಆಗಿದೆ. ಸೊ ನಾವ್ ಆರ್ ಎಫೆಕ್ಟಿವ್ ಇಸ್ ಗ್ರೇಟರ್ ದ್ಯಾನ್ ಆರ್. ಇರ್ಬೇಕಾಗಿರ್ತಕ್ಕಂಥ ಆರ್ ವ್ಯಾಲ್ಯೂಗಿಂತ ಜಾಸ್ತಿ ಆಗಿದೆ. ಸೊ ಆರ್ ಎಫೆಕ್ಟಿವ್ ಇಸ್ ಗ್ರೇಟರ್ ದ್ಯಾನ್ ಆರ್. ನಾವ್ ಈ ಪೂರ್ತಿ ಚಾರ್ಜ್ ಇಲ್ಲಿದ್ದಂಗೆ ಅಸ್ಯೂಮ್ ಮಾಡ್ಕೋಬೇಕು, ಈ ಪೂರ್ತಿ ಚಾರ್ಜ್ ಇಲ್ಲಿದ್ದಂಗೆ ಅಸ್ಯೂಮ್ ಮಾಡ್ಕೋಬೇಕು. ಹೌದಾ? ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಇಲ್ಲೇ ಇರ್ತಿದ್ದು. ಬಟ್ ಯಾವಾಗ ಒಂದು ಇನ್ನೊಂದನ್ನ ಇಂಟ್ರಾಕ್ಟ್ ಮಾಡೋಕೆ ಶುರು ಮಾಡೋದು ಆವಾಗ ರೀಡಿಸ್ಟ್ರಿಬ್ಯೂಟ್ ಆಗಿ ಆರ್ ಎಫೆಕ್ಟಿವ್ ಜಾಸ್ತಿ ಆಯ್ತು. ಈಗ ಆರ್ ಎಫೆಕ್ಟಿವ್ ಜಾಸ್ತಿ ಆದ್ರೆ ಸೊ ಎಫ್ ಇನ್ ಎಫೆಕ್ಟಿವ್ ಇಸ್ k Q1 Q2 divided by R effective. ಸೊ ಈ ಫೋರ್ಸ್ ಗೆ ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ಬರುತ್ತೆ. ಅರ್ಥ ಆಯ್ತಾ ಎಲ್ಲಿ ಫೇಲ್ ಆಗ್ತಿದೆ ಅಂತ? ಸೊ therefore when positive charges are distributed on two spheres like this, F effective is always less than the force given by Coulomb force. ನಾವು Coulomb force ನ ಅಸ್ಯೂಮ್ ಅಂದ್ರೆ ಯಾವ ತರ ಈ ಪೂರ್ತಿ ಚಾರ್ಜ್ ಇಲ್ಲೆಲ್ಲೋ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಎಷ್ಟು ಫೋರ್ಸ್ ಬರ್ತಿತ್ತು ಅದಕ್ಕಿಂತ ಕಮ್ಮಿ ಬರ್ತಾ ಇದೆ. ಸರ್ ಯಾವಾಗ್ಲೂ ಕಮ್ಮಿ ಬರುತ್ತಾ? ಇಲ್ಲ, ಒಂದೊಂದ್ಸತಿ ಜಾಸ್ತಿ ಕೂಡ ಬರುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಕ್ಲಾಸಿಕ್ ಎಕ್ಸಾಂಪಲ್. ಸೊ ಎರಡು ಚಾರ್ಜಸ್ ನ ಕನ್ಸಿಡರ್ ಮಾಡ್ತೀನಿ. ಅದ್ರಲ್ಲಿ ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಸೊ ಪ್ಲಸ್ Q1 ಅಂಡ್ ಈ ಕಡೆ ಮೈನಸ್ Q2. ಎರಡು ಚಾರ್ಜಸ್ ನ ಈ ತರ ಕನ್ಸಿಡರ್ ಮಾಡೋಣ. ದೇ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ r. ಈಗ ಇವೆರಡು ಪಾಯಿಂಟ್ ಚಾರ್ಜಸ್, ಇವೆರಡು ನಡುವೆ ಕೂಲಂಬ್ಸ್ ಲಾ ಪ್ರಕಾರ FC ಅಂತ ಬರೀತೀನಿ. ಸಿ ಅಂದ್ರೆ ಕೂಲಂಬ್ಸ್. ಆಸ್ ಪರ್ ದ ಕೂಲಂಬ್ ದಟ್ ಈಸ್ ಗಿವೆನ್ ಬೈ k Q1 Q2 divided by r square. ಎಂತ ಫೋರ್ಸ್? ಇದು ಫೋರ್ಸ್ ಆಫ್ ಅಟ್ರಾಕ್ಷನ್. ಇಲ್ಲೇನಾಗ್ತಾ ಇತ್ತು? ಫೋರ್ಸ್ ಆಫ್ ರಿಪಲ್ಷನ್. ಸೊ ಅಷ್ಟೇ ಡಿಫರೆನ್ಸ್. ಈಗ ಇದೇ ಚಾರ್ಜಸ್ ನ ಒಂದು ಸ್ಪಿಯರ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ನೋಡಿ. ಸೊ ಐ ವಿಲ್ ಡಿಸ್ಟ್ರಿಬ್ಯೂಟ್ ಪ್ಲಸ್ 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 ಎಷ್ಟಿರ್ಬೇಕು? ಟೋಟಲ್ Q1 ಇರಬೇಕು. ಇನ್ನೊಂದು ಸ್ಪಿಯರ್ ಮೇಲೆ ಇನ್ನೊಂದು ಚಾರ್ಜ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಸೊ ಮೈನಸ್ 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 ಸಪರೇಟ್ ದೂರ ಇಟ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಿ. ಈಗ ಇವೆರಡನ್ನು ಹತ್ರ ತಗೊಂಬಂದ್ರೆ
ಹತ್ರ ತಗೊಂಬಂದ್ರೆ ಈ ನೆಗೆಟಿವ್ ಚಾರ್ಜ್ ಈ ಕಡೆ ಇರ್ತಕ್ಕಂಥ ಪಾಸಿಟಿವ್ ಚಾರ್ಜಸ್ ನ ಅಟ್ರಾಕ್ಟ್ ಮಾಡುತ್ತೆ. ಹಾಗಾದ್ರೆ ಈ ಕಡೆ ಇರ್ಬೇಕಾಗಿರ್ತಕ್ಕಂಥ ಚಾರ್ಜಸ್ ಇಲ್ಲಿಗೆ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೇಮ್ ಈ ಕಡೆ ಇರ್ತಕ್ಕಂಥ ನೆಗೆಟಿವ್ ಚಾರ್ಜಸ್ ಇಲ್ಲಿಗೆ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆಸ್ ಎ ರಿಸಲ್ಟ್ ದ ಆಕ್ಚುಯಲ್ ಸೆಂಟರ್ ಆಫ್ ದ ಚಾರ್ಜಸ್ will shift near. ಒಂಚೂರು ಈ ಕಡೆಗೆ ಬರುತ್ತೆ, ಇದು ಈ ಕಡೆಗೆ ಬರುತ್ತೆ. Now I should take this as a R effective. ನೋಡಿ ಈ ಕೇಸ್ ನಲ್ಲಿ R effective is less than R value. Original R ಗಿಂತ ಕಮ್ಮಿ ಇದೆ. So therefore F effective is greater than F given by the Coulomb. Coulomb equation ಏನ್ ಕೊಡ್ತಿತ್ತು ಅದಕ್ಕಿಂತ ಒಂಚೂರು ಜಾಸ್ತಿ ಇದೆ. So therefore we cannot blindly test for the distributed charges. Charges point charges ಆಗಿದ್ರೆ ಮಾತ್ರ ನಮ್ಮ ಕೂಲಮ್ ಅವರು ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ವ್ಯಾಲಿಡ್ ಆಗುತ್ತೆ. ಇಂಥ ಸಿಚುವೇಶನ್ ಅಲ್ಲಿ ಬೇರೆ ವ್ಯಾಲ್ಯೂಸ್ ನ ಕೊಡ್ತಿದೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಲೆಟ್ ಅಸ್ ಸಿ, ನೋಟ್ ಮಾಡ್ಕೊಳ್ಳಿ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಡಿಮೆರಿಟ್. ಆಯ್ತಾ, ಇದು ಇಷ್ಟ ಆಯ್ತಾ? ದ ನೆಕ್ಸ್ಟ್ ಡಿಮೆರಿಟ್, ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಓಮ್ಸ್ ಫುಲ್ ಫಾರ್ಮ್ ಹೇಳಿ ನೋಡೋಣ. ಸಾರಿ, ಓಮ್ಸ್ ಲಾ ಬರ್ತಿದೆ. ಹೈ, ಇಟ್ ಈಸ್ ಕೂಲಮ್ಸ್ ಲಾ. ಅರೆ ರೇ 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 ರೇ, ಮೊದಲಿಗೆ ಮೋಸ ಬಂದ್ಬಿಟ್ಟು ಸರ್, ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ರಿ ನೀವು. ಸೊ let us discuss the second demerit. So it is applicable only if charges are at rest. ಸರ್, ಎರಡು ಚಾರ್ಜ್ ರೆಸ್ಟ್ ಅಲ್ಲಿ ಇರಬೇಕಾ? ಇಲ್ಲ. ಒಂದು ಚಾರ್ಜ್ ರೆಸ್ಟ್ ಅಲ್ಲಿ ಇದ್ದು ಇನ್ನೊಂದು ಚಾರ್ಜ್ ಮೂವ್ ಆಗ್ತಾ ಇದ್ರು ಪರವಾಗಿಲ್ಲ, ಈ ಲಾನ ಅಪ್ಲೈ ಮಾಡಬಹುದು. ಅದೇ ಹೇಗೆ ಸರ್ ಸಾಧ್ಯ? ಸೊ ಲೆಟ್ ಅಸ್ ಕನ್ಸಿಡರ್ 3 ಡಿಫರೆಂಟ್ ಕೇಸಸ್. 3 ಡಿಫರೆಂಟ್ ಕೇಸಸ್ ನ ಕನ್ಸಿಡರ್ ಮಾಡೋಣ. ಐ ವಿಲ್ ಕನ್ಸಿಡರ್ Q1, Q2. ಸೊ ಎರಡು ಚಾರ್ಜಸ್ ರೆಸ್ಟ್ ಅಲ್ಲಿ ಇದೆ, ಬೋತ್ ಅಟ್ ರೆಸ್ಟ್. ನಾನು ಈಗಲೇ ಹೇಳ್ತಾ ಇದ್ದೀನಿ ನೋಡಿ, ಇದನ್ನ ಎಕ್ಸ್ಪ್ಲನೇಷನ್ ಯಾಕೆ ಅಂತ ನಿಮ್ಗೆ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಕ್ಲಿಯರ್ ಐಡಿಯಾ ಬರುತ್ತೆ. ಜಸ್ಟ್ ಒಂದ್ಸತಿ ಕೇಳಿಸ್ಕೊಳ್ಳಿ ಯಾಕೆ ಮೂವಿಂಗ್ ಚಾರ್ಜಸ್ ಇದ್ರೆ ಅಪ್ಲೈ ಆಗಲ್ಲ ಅಂತ. ಸೊ ಇನ್ನೊಂದು ಕೇಸ್ ತಗೊಂತೀನಿ. ಸೊ ದಿಸ್ ಇಸ್ ಕೇಸ್ 1 ಅಂಡ್ ಕೇಸ್ 2 ಇಸ್ ಕೇಸ್ 2. ಒಂದು ಚಾರ್ಜ್ ರೆಸ್ಟ್ ಅಲ್ಲಿ ಇದೆ, ಇನ್ನೊಂದು ಚಾರ್ಜ್ ಮೂವ್ ಆಗ್ತಾ ಇದೆ. ಸೊ ದಿಸ್ ಇಸ್ Q2 ಮೂವಿಂಗ್ ವಿತ್ ದ ವೆಲಾಸಿಟಿ V2. ಕೇಸ್ 3 ನಲ್ಲಿ ಎರಡು ಚಾರ್ಜಸ್ ಮೂವ್ ಆಗ್ತಾ ಇದೆ. ಮೇ ಬಿ ಒಂದ್ ಈ ಕಡೆ ಮೂವ್ ಆಗ್ತಾ ಇದೆ, ಇನ್ನೊಂದು ಈ ಕಡೆ ಮೂವ್ ಆಗ್ತಾ ಇದೆ. ಐ ಕಾಲ್ ದಿಸ್ ವೆಲಾಸಿಟಿ ಆಸ್ V2. ಈ ಕಡೆನೇ ಇರ್ಬೋದು, ಜಸ್ಟ್ ಒಂದು ರಾಂಡಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ನಾವ್ ಈ ಕೇಸ್ ನಲ್ಲಿ ಎರಡು ರೆಸ್ಟ್ ಅಲ್ಲಿ ಇದೆ, ಒನ್ ಅಟ್ ರೆಸ್ಟ್, ಬೋತ್ ಮೂವಿಂಗ್. ಕೂಲಮ್ಸ್ ಲಾನ ಯಾವ್ಯಾವ ಸಿಚುವೇಶನ್ ಅಲ್ಲಿ ಅಪ್ಲೈ ಮಾಡಬಹುದು ಸರ್? ಈ ಸಿಚುವೇಶನ್ ಅಲ್ಲಿ ಅಪ್ಲೈ ಮಾಡಬಹುದು, ಈ ಸಿಚುವೇಶನ್ ಅಲ್ಲಿ ಅಪ್ಲೈ ಮಾಡಬಹುದು, ಈ ಸಿಚುವೇಶನ್ ಅಲ್ಲಿ ಅಪ್ಲೈ ಮಾಡಲ್ಲ. ಯಾಕೆ ಸರ್? ಸುಮ್ನೆ ಹೇಳ್ಬಿಟ್ರೆ ನಾವು ಕೇಳ್ತೀವ? ನಾವು ನಂಬಲ್ಲ, ನೀವು ರೀಸನ್ ಕೊಡಿ. ಹೇಳ್ತೀನಿ, ಬಟ್ ಅರ್ಥ ಆಗಿಲ್ಲ ಅಂದ್ರೆ ತಲೆಗೆ ಒಳ ಬಿಟ್ಕೋಬೇಡಿ. ವೇಟ್ ಅಂಟಿಲ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಒಂದ್ಸತಿ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಮ್ಗೆ ಮ್ಯಾಗ್ನೆಟಿಸಮ್ ಅನ್ನೋ ಕಾನ್ಸೆಪ್ಟ್ ಬೇಕು. ಅಂದ್ರೆ ಯಾವ ಸಿಚುವೇಶನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗತ್ತೆ ಅಂದ್ರೆ whenever there are charges are moving. ಯಾವಾಗ ಚಾರ್ಜಸ್ ಮೂವ್ ಆಗ್ತಾ ಇರತ್ತೋ ಆವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗತ್ತೆ. ಐ ರಿಪೀಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗತ್ತೆ. ದಟ್ ಈಸ್ ಇಂಡಿಕೇಟೆಡ್ ಬೈ ಬಿ. ಯಾವಾಗ ಕ್ರಿಯೇಟ್ ಆಗತ್ತೆ? ಚಾರ್ಜಸ್ ಮೂವ್ ಆಗ್ತಿರ್ಬೇಕಾದ್ರೆ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಇನ್ನೊಂದು ಚಾರ್ಜ್ ನ ತಗೊಂಡ್ಬಂದು ಇಲ್ಲಿ ಇಟ್ರೆ ಏನಾದ್ರು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತಾ? ಇಲ್ಲ, ಆಗಲ್ಲ. when this charge moves with the velocity v, ಈ ಚಾರ್ಜ್ ಏನಾದ್ರು ಸ್ವಲ್ಪ ಇನಿಷಿಯಲ್ ವೆಲಾಸಿಟಿ ಇದ್ರೆ ಆವಾಗ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಓನ್ಲಿ ಮೂವಿಂಗ್ ಚಾರ್ಜಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ದ ಮ್ಯಾಗ್ನೆಟಿಕ್ ಫೋರ್ಸ್. ಐ ರಿಪೀಟ್ ಒನ್ಸ್ ಅಗೇನ್, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಆಲ್ರೆಡಿ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡೋದು ಯಾರು? ಇನ್ನೊಂದು ಯಾವ್ದೋ ಮೂವಿಂಗ್ ಚಾರ್ಜ್ ಕ್ರಿಯೇಟ್ ಆಗ್ತಿದೆ. ಅಂತ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಒಂದು ಚಾರ್ಜ್ ನ ತಗೊಂಬಂದ್ ಇಟ್ರೆ ಅದಕ್ಕೇನು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಲ್ಲ. ಬಟ್ ಅದೇ ಚಾರ್ಜ್ ಏನಾದ್ರು ಮೂವ್ ಆಗ್ತಿದೆ ಅಂದ್ರೆ ಅದಕ್ಕೆ ಇನ್ನೊಂದು ಫೋರ್ಸ್ ಆಕ್ಟ್ ಆಗತ್ತೆ. ಅದನ್ನೇ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ, ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ಸೊ ವಾಟ್ ಐ ಮೀನ್ ಟು ಸೇ ಹಿಯರ್ ಇಸ್, ಇಲ್ಲಿಗೆ ಬನ್ನಿ, ವೆನ್ ಬೋತ್ ಚಾರ್ಜಸ್ ಆರ್ ಅಟ್ ರೆಸ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟಿವ್ ಆಗಲ್ಲ, ಡಿಸ್ಟರ್ಬ್ ಮಾಡಲ್ಲ. ಸೊ ನೋ ಪ್ರಾಬ್ಲಮ್, ಸಿಚುವೇಶನ್ ಕ್ಲಿಯರ್. ಸೆಕೆಂಡ್ ಕೇಸ್ ನಲ್ಲಿ ನೋಡಿ, ಒಂದು ಚಾರ್ಜ್ ಮೂವ್ ಆಗ್ತಾ ಇದೆ. ವೆನ್ ದ ಚಾರ್ಜ್ ಇಸ್ ಮೂವಿಂಗ್ there is a magnetic field. So ಈ ರೀಜನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗತ್ತೆ.
ಬಟ್ ಈ ಚಾರ್ಜ್ ರೆಸ್ಟ್ ಅಲ್ಲಿ ಇರೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಲ್ಲ. ಸೊ ಹಾಗಾದ್ರೆ ನೆಟ್ ಫೋರ್ಸ್ ಏನಾಗಿರುತ್ತೆ? ನೆಟ್ ಫೋರ್ಸ್ ಇಸ್ ಓನ್ಲಿ ಎಲೆಕ್ಟ್ರಿಕ್ ಫೋರ್ಸ್. ಬಟ್ ಕಮಿಂಗ್ ಬ್ಯಾಕ್ ಟು ಹಿಯರ್, ಈ ಚಾರ್ಜ್ ಮೂವ್ ಆಗ್ತಾ ಇದೆ, ಈ ಚಾರ್ಜ್ ಮೂವ್ ಆಗ್ತಾ ಇರೋದು. ಯಾವಾಗ ಒಂದು ಚಾರ್ಜ್ ಮೂವ್ ಆಗತ್ತೋ ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಇನ್ನೊಂದು ಚಾರ್ಜ್ ಮೂವ್ ಆಗ್ತಾ ಇದೆ. ನಾವ್ ಈ ಚಾರ್ಜ್ ಕ್ರಿಯೇಟ್ ಮಾಡ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಈ ಚಾರ್ಜ್ ಮೂವ್ ಆಗ್ತಾ ಇದೆ, ಈ ಚಾರ್ಜ್ ಕ್ರಿಯೇಟ್ ಮಾಡ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಈ ಚಾರ್ಜ್ ಮೂವ್ ಆಗ್ತಾ ಇದೆ. ಆಸ್ ಎ ರಿಸಲ್ಟ್ there is a magnetic force exerted on both the charges. ಈ ಸಿಚುವೇಶನ್ ಅಲ್ಲಿ ಎಫ್ ನೆಟ್ ಏನಾಗಿರುತ್ತೆ? ಎಲೆಕ್ಟ್ರಿಕ್ ಫೋರ್ಸ್ ಪ್ಲಸ್ ಮ್ಯಾಗ್ನೆಟಿಕ್ ಫೋರ್ಸ್ ಎರಡೂ ಇರುತ್ತೆ. ಎರಡು ವೆಕ್ಟರ್ ಸಮ್ ತಗೋಬೇಕು. ಅದಕ್ಕೊಂದು ಈಕ್ವೇಶನ್ ಕೂಡ ಇದೆ, ಅದನ್ನೇ ನಾವು ಲಾರೆನ್ಸ್ ಫೋರ್ಸ್ ಅಂತ ಕರಿತೀವಿ. ವಿಲ್ ಡಿಸ್ಕಸ್ ದೇರ್. ಇಲ್ಲೆಲ್ಲ ನಿಮ್ ತಲೆ ಕೆಡ್ಸಕ್ ನಂಗೆ ಇಷ್ಟ ಇಲ್ಲ. ಸೊ ಈಗ ಸದ್ಯಕ್ಕೆ ನಿಮಗೆ ಬೇಕಾಗಿರೋದು ಈ ಸಿಚುವೇಶನ್ ಅಲ್ಲಿ ಅಪ್ಲೈ ಮಾಡಂಗಿಲ್ಲ ಯಾರನ್ನ? ಕೂಲಂಬ್ಸ್ ಲಾನ. ಕೂಲಂಬ್ಸ್ ಲಾ ಇಲ್ಲಿ ಅಪ್ಲೈ ಮಾಡಬಹುದು, ಇಲ್ಲಿ ಅಪ್ಲೈ ಮಾಡಬಹುದು. So we cannot apply in this situation. So note on this one. We'll move to the next. So next, let us see the similarities and differences between the electrostatic force and gravitational force. ನೋಡಿ, ಎರಡನ್ನೂ ಇನ್ವರ್ಸ್ ಸ್ಕ್ವೇರ್ ಲಾ ಒಬೆ ಆಗತ್ತೆ. ಸರ್ ಏನ್ ಸರ್ ಹಂಗಂದ್ರೆ ಯಾವ ಫೋರ್ಸ್ ಈಕ್ವೇಶನ್ಸ್ ಅಲ್ಲಿ ಈ ತರ ನಿಮ್ಗೆ ಕಾಣಿಸುತ್ತೋ ಎಫ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ಅಂತ ಫೋರ್ಸಸ್ ಅಂತ ಫೋರ್ಸ್ ಈಕ್ವೇಶನ್ ನಾವೇನಂತ ಕರಿತೀವಿ? ವಿ ಕಾಲ್ ದಮ್ ಆಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಇನ್ವರ್ಸ್ ಸ್ಕ್ವೇರ್ ಲಾ. ಆಬ್ವಿಯಸ್ಲಿ ನಮ್ಗೆ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲೂ ಇಂತ ಈಕ್ವೇಶನ್ ಇದೆ, ಅದೇ ರೀತಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಲ್ಲೂ ಇಂತ ಟರ್ಮ್ ಒಂದು ಕಾಣಿಸುತ್ತೆ. ಸೊ ದೇರ್ ಫೋರ್ ಬೋತ್ ಒಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಸೊ ನೀವೇನಾದ್ರೂ ಎರಡು ಆಬ್ಜೆಕ್ಟ್ಸ್ ನ ಅಥವಾ ಎರಡು ಚಾರ್ಜಸ್ ನ ಕನ್ಸಿಡರ್ ಮಾಡೋಣ. ಸೊ ಲೆಟ್ ಮಿ ಕನ್ಸಿಡರ್ ಚಾರ್ಜ್ 1 ಅಂಡ್ ಚಾರ್ಜ್ 2. Q1 ಮತ್ತೆ Q2 ಕನ್ಸಿಡರ್ ಮಾಡ್ತೀನಿ. ಅವೆರಡು ನಡುವೆ ಡಿಸ್ಟೆನ್ಸ್ r ಇದೆ ಅಂತ ಅನ್ಕೊಳ್ಳೋಣ. ಸೊ ಈ r ನ ವೇರಿ ಮಾಡ್ತಾ ಇದ್ರೆ ಫೋರ್ಸ್ ಕಮ್ಮಿ ಆಗತ್ತೆ. ಯಾವ ತರ ಕಮ್ಮಿ ಆಗತ್ತೆ? ಇಟ್ ಇಸ್ ಆಸ್ ಪರ್ ದ ಇನ್ವರ್ಸ್ ಸ್ಕ್ವೇರ್ ಲಾ. ಸೊ ಫೋರ್ಸ್ ವರ್ಸಸ್ r ಏನಾದ್ರೂ ನೀವು ಪ್ಲಾಟ್ ಮಾಡಿದ್ರೆ ಆಬ್ವಿಯಸ್ಲಿ ಕಮ್ಮಿ ಆಗತ್ತೆ, ಬಟ್ ಇಟ್ ಈಸ್ ಇನ್ವರ್ಸ್ಲಿ ಸ್ಕ್ವೇರ್ ರಿಲೇಷನ್ ನ ಫಾಲೋ ಮಾಡ್ಕೊಂಡು ಈ ತರ ಫಾಲೋ ಆಗತ್ತೆ. ಸೊ ದಟ್ ಈಸ್ ಎಫ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಇನ್ ಅದರ್ ವರ್ಡ್ಸ್, ಈ ಡಿಸ್ಟೆನ್ಸ್ ಆರ್ ಇದ್ದಾಗ ಫೋರ್ಸ್ ಏನಾದ್ರೂ ಎಫ್ ಇದೆ ಅಂತ ಅನ್ಕೊಳ್ಳೋಣ. ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ದಟ್ ಈಕ್ವೇಶನ್. ಈ ಆರ್ ಡಿಸ್ಟೆನ್ಸ್ ಏನಾದ್ರೂ 2r ಮಾಡಿದ್ರೆ ಫೋರ್ಸ್ ಏನಾಗತ್ತೆ? 4 ಟೈಮ್ಸ್ ಕಮ್ಮಿ ಆಗತ್ತೆ ದ ಡಿಸ್ಟೆನ್ಸ್. ಈಗ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ ಟು ಇಸ್ ಇನ್ಕ್ರೀಸ್ಡ್ ಟು 2r. ಹೊಸ ಫೋರ್ಸ್ ಏನಾಗತ್ತೆ? ಹಳೆ ಫೋರ್ಸ್ ಇಂದ 4 ಪಟ್ಟು ಕಮ್ಮಿ ಆಗಿರುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಸೊ ಇದೇನಾದ್ರೂ ಡಿಸ್ಟೆನ್ಸ್ 3 ಟೈಮ್ಸ್ ಜಾಸ್ತಿ ಮಾಡಿದ್ರೆ ಹೊಸ ಫೋರ್ಸ್ ಏನಾಗುತ್ತೆ? 9 ಟೈಮ್ಸ್ ಕಮ್ಮಿ ಆಗಿರುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಟ್. ಸೊ ಲೆಟ್ಸ್ ಸಿ ವಾಟ್ ಆರ್ ದ similarities between electrostatic force and gravitational force. ನೋಡಿ, electrostatic force ಮಾತಾಡೋದು ಯಾವ್ದ್ರ ಬಗ್ಗೆ? when two charges are separated. So let us consider Q1 and another charge is Q2 placed apart by a distance r. Then the force, electrostatic force, is given by K Q1 Q2 divided by r square. K ಅಂದ್ರೆ ಏನು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಅದೇ ರೀತಿ ಎರಡು ಮಾಸಸ್ ನ ಕನ್ಸಿಡರ್ ಮಾಡೋಣ. I'll consider M1 and M2 separated by a distance r. Then the force, ಎಂತ ಫೋರ್ಸ್? gravitational force is given by G M1 M2 divided by r square. ಫಸ್ಟ್ PUC ಅಲ್ಲೂ ಇದೆ, 9th ಸ್ಟ್ಯಾಂಡರ್ಡ್ ನಲ್ಲೂ ಇದೆ. ನೆನಪಿಲ್ಲ ಅಂದ್ರೆ ಡೋಂಟ್ ವರಿ. ಸೊ ದಿಸ್ ಇಸ್ ದ ಗ್ರಾವಿಟೇಷನಲ್ ಫೋರ್ಸ್ ಈಕ್ವೇಶನ್. ಯೂಶುವಲಿ ನೆನಪಿರುತ್ತೆ, ಯಾಕಂದ್ರೆ 9th ಕ್ಲಾಸ್ ಅಲ್ಲ ನಿಮ್ ಮೇಷ್ಟ್ರು ಹೊಡೆದಿರ್ತಾರೆ ಇದೆ, ನಾನು ಓದಿಲ್ಲ ಅಂದಿದ್ರೆ. ಸೊ therefore gravitational force is given by G M1 M2 divided by r square. ಎರಡು ಇನ್ವರ್ಸ್ ಸ್ಕ್ವೇರ್ ಲಾ ಒಬೆ ಆಗ್ತಿದೆ. ನೋಡಿ, ಈಗ if we consider similarities, sir similarities ಏನೇನಿದೆ ಸರ್? ಆಲ್ರೆಡಿ ಒಂದು ಬಂದಿದೆ similarities. The first one is obeys inverse square law. And the second similarity is force is along the line of action. ಏನ್ ಸರ್ ಹಂಗಂದ್ರೆ? ನೋಡಿ, ಇವೆರಡು ನಡುವೆ ಫೋರ್ಸ್ ಇದ್ರೆ ಈ ಡೈರೆಕ್ಷನ್ ಇರುತ್ತೆ, ಇಲ್ಲ ಈ ಡೈರೆಕ್ಷನ್ ಇರುತ್ತೆ. ಅಂದ್ರೆ ಆ ಲೈನ್ ನಲ್ಲೇ ಇರುತ್ತೆ, ಮೇಲೆಗೆ ಡೌನ್ ಸೈಡ್ ಗೆ ಎಲ್ಲ ಇರಲ್ಲ. ಅದೇ ರೀತಿ ಇಲ್ಲೂ ಅಷ್ಟೇ. ಸೊ ಇಟ್ ವಿಲ್ ಬಿ ಆಕ್ಟಿಂಗ್ ಅಲಾಂಗ್ ದ ಲೈನ್ ಆಫ್ ದ ಆಕ್ಷನ್. ಸೊ ಇವೆರಡು ಸಿಮಿಲಾರಿಟೀಸ್ ಆಯ್ತು. ಸರ್ ಹಾಗಾದ್ರೆ ಡಿಫರೆನ್ಸಸ್ ಏನು ಸರ್? ಸೊ ದ ಫಸ್ಟ್ ಡಿಫರೆನ್ಸ್ ಇಸ್ ದ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್.
ಯಾವಾಗ್ಲೂ ಈ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಅಟ್ರಾಕ್ಷನ್ ಆಗಿರುತ್ತೆ. ಎಲ್ಲಾದ್ರೂ ನೋಡಿದ್ರೆ ಟೂ ಮಾಸಸ್ ರಿಪಲ್ ಆಗೋದು, ರಿಪಲ್ ಆಗ್ತಿದೆ ಅಂದ್ರೆ ಅದು ಬೇರೆ ಫೋರ್ಸ್ ಆಗಿರುತ್ತೆ. ಸೊ ದೇರ್ಫೋರ್ ಗ್ರಾವಿಟೇಷನಲ್ ಫೋರ್ಸಸ್ ಆರ್ always attractive, and electrostatic force can be attractive or repulsive. ಇನ್ನೊಂದು ಡಿಫರೆನ್ಸ್ ಇದೆ. ಆಲ್ರೆಡಿ ನಾವು ಇಲ್ಲಿ ಚಾರ್ಜಸ್ ನಡುವೆ ಒಂದು ಮೀಡಿಯಂ ನ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ವಿ, ಫೋರ್ಸ್ ವೇರಿ ಆಗುತ್ತೆ. ಅಫ್ಕೋರ್ಸ್ ಕಮ್ಮಿ ಆಗುತ್ತೆ. ಎಷ್ಟು ಪಟ್ಟು ಕಮ್ಮಿ ಆಗುತ್ತೆ? ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟಿದೆಯೋ ಆ ಮೀಡಿಯಂ ಅಷ್ಟು ಪಟ್ಟು ಕಮ್ಮಿ ಆಗುತ್ತೆ. ಅದೇ ತರ ಈ ಮಾಸಸ್ ನ ತಗೊಂಡೋಗಿ ಇನ್ನೊಂದು ಮೀಡಿಯಂ ನಲ್ಲಿ ಇಡಿ, ಆ ಗ್ರಾವಿಟೇಷನಲ್ ಫೋರ್ಸ್ ಏನಾದ್ರು ಚೇಂಜ್ ಆಗತ್ತಾ ಅಂದ್ರೆ ಇಲ್ಲ. ಸೊ ದೇರ್ ಫೋರ್ ದ ಫೋರ್ಸ್ ಬಿಟ್ವೀನ್ electrostatic force between two charges depends on medium between them. So medium ಅದರ ನಡುವೆ ಮೀಡಿಯಂ ಯಾವ್ದಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಕಮಿಂಗ್ ಬ್ಯಾಕ್ ಟು ದ ಗ್ರಾವಿಟೇಷನಲ್ ಫೋರ್ಸ್, ಅದು ಯಾವ್ದಾದ್ರು ಮೀಡಿಯಂ ಇರ್ಲಿ ಫೋರ್ಸ್ ಅಷ್ಟೇ ಇರುತ್ತೆ. ಸೊ ಗ್ರಾವಿಟೇಷನಲ್ ಫೋರ್ಸ್ does not depend on medium between masses. ಸೊ ಇಲ್ಲಿ ಬೇಕಾದ್ರೆ ದೆಮ್ ಬದಲು ಚಾರ್ಜಸ್ ಅಂತ ಬರ್ಕೊಳ್ಳಿ. ಚಾರ್ಜಸ್ ನಡುವೆ ಮೀಡಿಯಂ ಮೇಲೆ ಡಿಪೆಂಡ್ ಆಗುತ್ತೆ, ನಡುವೆ ಮೀಡಿಯಂ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಯಾವ ಎರಡು ಮಾಸ್ ನಡುವೆ ಯಾವ ಮೀಡಿಯಂ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಲ್ಲ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇಲ್ಲಿವರೆಗೂ ಡಿಸ್ಕಸ್ ಆಗಿರೋ ಟಾಪಿಕ್ಸ್ ಮೇಲೆ ಕೆಲವೊಂದು ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಆಲ್ಸೋ ಪ್ರೀವಿಯಸ್ ವಿಡಿಯೋಸ್ ನಲ್ಲಿ ಏನೇನ್ ಚಾರ್ಜಸ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಿದ್ವಿ ಅದ್ರ ಮೇಲೆ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಹೌದು, ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಮೇಲೆ ಕೂಡ ಒಳ್ಳೊಳ್ಳೆ ಪ್ರಾಬ್ಲಮ್ಸ್ ಇದೆ, ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟೇನೆ. ಸೊ ಲೆಟ್ ಅಸ್ ಟೇಕ್ ಎ ಫಸ್ಟ್ ಕ್ವಶನ್ ಫ್ರಮ್ NCERT ಟೆಕ್ಸ್ಟ್ ಬುಕ್ ಇಂದ ತೆಗೆದಿರ್ತಕ್ಕಂಥ ಒಂದು ಒಳ್ಳೆ ಕ್ವಶನ್ ನ ಲೆಟ್ ಮಿ ರೈಟ್ ಇಟ್ ಡೌನ್. ಸೊ ಅದಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ಡೇಟಾ ಕೊಟ್ಬಿಡ್ತೀನಿ, ಎಲ್ಲಾ ಕ್ವಶನ್ಸ್ ಗೂ ಕಾಮನ್ ಇರುತ್ತೆ. ಮಾಸ್ ಆಫ್ ದ ಪ್ರೋಟಾನ್ is 1.67 into 10 power minus 27 kg. Mass of the electron 9.11 into 10 power minus 31 kg. And the charge of electron and charge of proton is same but in opposite in polarity, that is given by 1.6 into 10 power minus 19 ಕೂಲಂ. ಇಷ್ಟು ಡೇಟಾ ಎಲ್ಲಾ ಕ್ವಶನ್ಸ್ ಗೂ ಕಾಮನ್ ಆಗಿರುತ್ತೆ. ಈ ಡೇಟಾ ಬೇಸ್ ಮೇಲೆ ಕೆಲವೊಂದು ಕ್ವಶನ್ಸ್ ನೀಟ್ ನಲ್ಲಿ ಕೇಳಿದರೆ ಆ ಡೇಟಾನ ಕೊಟ್ಟಿದ್ದಾರೆ. ನೀಟ್ ಎಕ್ಸಾಮ್ ಅಲ್ಲಿ ಕೂಡ ಈ ಡೇಟಾನ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ದೇ ಹ್ಯಾವ್ ಗಿವನ್ ಅದರ್ ಡೇಟಾ. ಲೆಟ್ಸ್ ಸಿ ಕ್ವಶನ್ಸ್ ನ ನೋಡೋಣ. ಫಸ್ಟ್ NCERT ಕ್ವಶನ್ಸ್ ನ ತಗೊಂತೀನಿ. ಫೈಂಡ್ ದ ರೇಷಿಯೋ ಆಫ್ FE divided by FG in the given situation. ಒಂದು ಎಲೆಕ್ಟ್ರಾನ್ ನ ತಗೊಂತೀನಿ and I'll consider a proton. ಒಂದು ಪ್ರೋಟಾನ್ ನ ತಗೊಂತೀನಿ separated by a distance 1 angstrom. 1 angstrom ಅಂದ್ರೆ 10 power minus 10 meter. ಇಷ್ಟು ದೂರದಲ್ಲಿ ಒಂದು ಪ್ರೋಟಾನ್ ಇದೆ, ಒಂದು ಎಲೆಕ್ಟ್ರಾನ್ ಇದೆ. ಒಂದು ಎಲೆಕ್ಟ್ರಾನ್ ಒಂದು ಪ್ರೋಟಾನ್ ನ ಪ್ಲೇಸ್ ಮಾಡಿದ್ರೆ ಅವೆರಡು ನಡುವೆ ಯಾವ ಫೋರ್ಸಸ್ ಇರುತ್ತೆ? ಆಬ್ವಿಯಸ್ಲಿ ಅವೆರಡು ಚಾರ್ಜಸ್ ಆಗಿರೋದ್ರಿಂದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇರುತ್ತೆ. ಸೊ ದಟ್ ಈಸ್ ಇದರ ಚಾರ್ಜ್ ಏನು -E, ಇದರ ಚಾರ್ಜ್ ಏನು +E. E ಅಂದ್ರೆ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ ಫಂಡಮೆಂಟಲ್ ಚಾರ್ಜ್. ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ is -E, ಚಾರ್ಜ್ ಆಫ್ ದ ಪ್ರೋಟಾನ್ is +E. Now how come the gravitational force? ನೋಡಿ, ಎಲೆಕ್ಟ್ರಾನ್ ಅನ್ನೋದು ಕೂಡ ಒಂದು ಮಾಸ್, ಹೌದಾ? ಪ್ರೋಟಾನ್ ಅನ್ನೋದು ಕೂಡ ಒಂದು ಮೆಟೀರಿಯಲ್, ಒಂದು ಮಾಸ್ ಆಗಿರುತ್ತೆ. ಎರಡು ಮಾಸಸ್ ನ ಹತ್ರ ಅದರ ಸರ್ಟನ್ ಡಿಸ್ಟೆನ್ಸ್ ದೂರದಲ್ಲಿ ಇಟ್ರೆ ದೇ ಶುಡ್ ಅಟ್ರಾಕ್ಟ್. ಯಾವ ಪ್ರಾಪರ್ಟಿ ಪ್ರಕಾರ? ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಪ್ರಕಾರ. ಎನಿ ಟೂ ಮಾಸಸ್, ಯು ಕನ್ಸಿಡರ್ ಎನಿ ಟೂ ಮಾಸಸ್ ವೆನ್ ದೇ ಪ್ಲೇಸ್ಡ್ ಅಪಾರ್ಟ್ ಸರ್ಟನ್ ಡಿಸ್ಟೆನ್ಸ್ ದೇ ಟು ಅಟ್ರಾಕ್ಟ್ ಈಚ್ ಅದರ್. ಅದು ಎಷ್ಟಾದ್ರೂ ಇರ್ಲಿ ನಮ್ಗೆ ಬೇಕಾಗಿಲ್ಲ, ಬಟ್ ಎರಡು ಮಾಸಸ್ ನ ಪಕ್ಕದಲ್ಲಿ ಇಟ್ರೆ ದೇ ಶುಡ್ ಅಟ್ರಾಕ್ಟ್ ಈಚ್ ಅದರ್ ಅಕಾರ್ಡಿಂಗ್ ಟು ದ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಅಂಡ್ ವೆನ್ ಟೂ ಚಾರ್ಜಸ್ ಆರ್ ಪ್ಲೇಸ್ಡ್ ಅಪಾರ್ಟ್ ದೇ ಶುಡ್ either attract or repel based on the polarity of the charges according to the Coulomb's law. Now istana already study ಮಾಡಿದ್ವಿ. ಸೊ ನೋಡಿ, ಎಲೆಕ್ಟ್ರಾನ್ ಅನ್ನೋ ಚಾರ್ಜ್, ಪ್ರೋಟಾನ್ ಅನ್ನೋ ಚಾರ್ಜ್, ಅಟ್ ದ ಸೇಮ್ ಟೈಮ್ ಎಲೆಕ್ಟ್ರಾನ್ ಗೂ ಮಾಸ್ ಇರುತ್ತೆ, ಪ್ರೋಟಾನ್ ಗೂ ಮಾಸ್ ಇರುತ್ತೆ. ಹಾಗಾದ್ರೆ ಎರಡೂ ರೇಷಿಯೋ ಫೋರ್ಸ್ ಏನಿರುತ್ತೆ ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ ಬೇಕಾದ್ರೆ ಕೊಡ್ತೀನಿ, ಗೊತ್ತಿದ್ರೆ ಮುಂದಕ್ಕೆ ಹೋಗಿ. 10 power 20, ಆಪ್ಷನ್ B is 10 power 10, ಆಪ್ಷನ್ C is 10 power 39, ಆಪ್ಷನ್ D is option D is, let me take it as 10 power 45. Okay, ನಾಲ್ಕು ಆಪ್ಷನ್ಸ್ ನ ಕೊಟ್ಟಿದ್ದೀನಿ. ಸಾಲ್ವ್ ಮಾಡೋದು ಬೇಕಾದ್ರೆ ತುಂಬಾ ಈಸಿ ಇದೆ. ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇನ್ 3 2 1 done. So what is the equation for the gravitational force? That is given by G m1 m2 divided by r square.
G value ಏನು 6.67 into 10 power minus 11 Newton meter square per kg square. ಅದನ್ನು ಕೊಟ್ಬಿಡ್ತೀನಿ 6.67 into 10 power minus 11 Newton meter square per kg square. Assume that is a given data. And also, what is the electrostatic force between them? K into Q1 Q2 divided by R square. I am assuming the medium is space. ಮಧ್ಯದಲ್ಲಿ ಯಾವುದೇ medium ಇಲ್ಲ, ಬರೀ space ಇದೆ. ಹಾಗಾದ್ರೆ K value ಏನಾಗುತ್ತೆ? That is K is equals to 9 into 10 power 9 Newton meter square per kg per coulomb square. Sorry, coulomb square. Now we need to find out the ratio. Avardu ratio na find out ಮಾಡಬೇಕಾದ್ರೆ FE divided by FG is equals to R ಹೇಗೂ cancel ಆಗತ್ತೆ. They are going to get cancel. FE K into Q1 Q2. Q1 ಜಾಗದಲ್ಲಿ ಏನ್ ಬರೀತೀನಿ? ಬರೀ magnitude ನ ಬರೀತೀನಿ. E into E whole divided by M1 mass of electron, mass of proton, mass of electron and mass of proton. So if you substitute the values 9 into 10 power 9 into E square anta baritini 1.6 into 10 power minus 19 whole square whole divided by mass of the electron 1.67 into 10 power minus 27. Sorry, mass of the proton idu. Mass of the electron is 9.11 into 10 power minus 31. So ನೀವೇನಾದರೂ mathematics ಮಾಡಿ ಚೆಕ್ ಮಾಡಿದ್ರೆ you are going to get 2.4 into 10 power 39. ಸರ್ ಹಂಗೆ ಹೇಳ್ಸರ ಪಟ್ಟಂತ ಕನ್ನಡ ನಾನು ಆಲ್ರೆಡಿ ಆಗ್ಲೇ ಸಾಲ್ವ್ ಮಾಡ್ಕೊಂಡ್ ಬಂದು ನೆನ್ಪಿಟ್ಕೊಂಡ್ ಬರೀತಾರೆ. ಇದು ಚೀಟಿಂಗ್ ಸರ್. ಸೊ ನನಗೆ ನಿಮ್ ಎಕ್ಸಾಮ್ ಅಲ್ಲಿ ಈ ತರ ಕಾಂಪ್ಲಿಕೇಟೆಡ್ ವ್ಯಾಲ್ಯೂಸ್ ಕೊಡಲ್ಲ, ಜಸ್ಟ್ ಹೇಗೆ ತರಿಸ್ಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ನಥಿಂಗ್ ಟು ವರಿ, ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಒನ್. ನನ್ನ ನಂಬಿ ಮುಂದೊಂದು ಕ್ವಶನ್ ಕೊಡ್ತೀನಿ, ನೀಟ್ ಕ್ವಶನ್. ಯಾವ ತರ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ ಪಟ್ ಅಂತ ಕ್ಯಾನ್ಸಲ್ ಮಾಡೋ ತರ, ನಿಮ್ಮ ವಿತೌಟ್ ಕ್ಯಾಲ್ಕುಲೇಟರ್ ಸಾಲ್ವ್ ಮಾಡೋ ತರ ಇದೆ. ಜಸ್ಟ್ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಬರೀತಾ ಇದ್ದೇನೆ. ಸೊ ಇಟ್ ಈಸ್ ಇನ್ ದ ಆರ್ಡರ್ ಆಫ್ 10 to the power of 39 ಅಲ್ಲಿ ಇದೆ. ಹಾಗಾದ್ರೆ ದ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸೊ ಇದರ ಬೇಸ್ ಮೇಲೆ ಒಂದು ನೀಟ್ ಕ್ವಶನ್ ಬಂದಿದೆ. ಲೆಟ್ ಮಿ ಟೇಕ್ ಇಟ್ ಡೌನ್. ಸೊ ಯು ಡೂ ಒನ್ ಟಾಸ್ಕ್, ಒಂದು ಟಾಸ್ಕ್ ಅನ್ನ ಮಾಡಿ. ಇಲ್ಲಿ ಎಲೆಕ್ಟ್ರಾನ್ ತಗೊಂಡಿದ್ದೀನಿ, ಪ್ರೋಟಾನ್ ತಗೊಂಡಿದ್ದೀನಿ. You do by yourself. ಇಷ್ಟನ್ನ ನಾವು ನೋಟ್ ಮಾಡ್ಕೊಳ್ಳಿ, ಗಿವೆನ್ ಡೇಟಾ ಹಾಗೆ ಇರಲಿ. So I am going to remove this. Calculate the Fe divided by Fg for 2 protons. ಎರಡು protons ನ ತಗೊಳ್ಳೋಣ. Let me consider this is proton and this is also again proton. Fe by Fg for proton. So ನೀವೇನಾದ್ರೂ ಅದಕ್ಕೆ proton ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ for proton you are going to get 1.3 into 10 power 36 ಬರುತ್ತೆ. Similarly, if you calculate for 2 electron, ಇಲ್ಲೊಂದು electron ತಗೊಳ್ಳಿ, ಇಲ್ಲೊಂದು electron ತಗೊಳ್ಳಿ. If you calculate Fe divided by Fg for electron pair, you are going to get somewhere around 10 power 42 ಬರುತ್ತೆ. Some value into 10 power 42. So ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, what do you mean by this one? F electrostatic is nearly equals to 10 power 42 times the gravitational force. ಅಂದ್ರೆ ಎರಡು ಎಲೆಕ್ಟ್ರಾನ್ಸ್ ಗೆ ಮಾಸ್ ಇದೆ, ಹೌದು, ಅವೆರಡು ಮಾಸಸ್ ಅಟ್ರಾಕ್ಟ್ ಆಗ್ತಿದೆ. ಬಟ್ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಗೆ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಷ್ಟರ ಪಟ್ಟು ಜಾಸ್ತಿ, 10 power 42, ಅಂದ್ರೆ 10 ಪಕ್ಕದಲ್ಲಿ 42 zeros, ಅಷ್ಟರ ಪಟ್ಟು ಜಾಸ್ತಿ ಇದೆ. So for all practical purposes, what we conclude is when two charges placed beside, ಎರಡು ಚಾರ್ಜಸ್ ನ ಪಕ್ಕ ಪಕ್ಕದಲ್ಲಿ ಇಟ್ಟಾಗ ಅವುಗಳ ನಡುವೆ ಓನ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ದೇರ್ ಇಸ್ ನೋ ಗ್ರಾವಿಟೇಷನಲ್ ಫೋರ್ಸ್. ಸೊ ದೇರ್ಫೋರ್ ದ ಗ್ರಾವಿಟೇಷನಲ್ ಫೋರ್ಸ್ G forces between charges is negligible. Negligible compared to electrostatic force. ಈ ಫೋರ್ಸ್ ಗೆ ಅಂದ್ರೆ ಎಂತ ಫೋರ್ಸ್, ಈ ಫೋರ್ಸ್ ಎಲೆಕ್ಟ್ರಾನಿಕ್ ಫೋರ್ಸ್ ಅಲ್ಲ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಗೆ ಕಂಪೇರ್ ಮಾಡಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಜುಜುಬಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಇದ್ರ ಮೇಲೆ ಎರಡು ನೀಟ್ ಕ್ವಶನ್ಸ್ ಇದೆ, ಒಳ್ಳೆ ಕ್ವಶನ್ಸ್, ಮಜಾ ಬರ್ತಕ್ಕಂಥ ಕ್ವಶನ್ಸ್. ಲೆಟ್ ಅಸ್ ಸಿ. ಸೊ ಈ ಡೇಟಾ ಹಾಗೆ ಇರಲಿ. ಸೊ ಲೆಟ್ಸ್ ಟೇಕ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಫ್ರಮ್ ನೀಟ್ 2022. ಸಖತ್ತಾಗಿದೆ, ಪಕ್ಕ ನೀವು ಮಿಸ್ಟೇಕ್ ಮಾಡ್ತೀರಿ, ನೋಡ್ಕೊಂಡಿರಿ. ಸೊ ನೀಟ್ 2022 ಕ್ವಶನ್. ದ ಸಿಚುವೇಶನ್ ಇಸ್ ಲೈಕ್ ದಿಸ್. ದ ಸಿಚುವೇಶನ್ ಇಸ್, ಒಂದು ಎಲೆಕ್ಟ್ರಾನ್ ಇದೆ, ಸ್ವಲ್ಪ ದೂರದಲ್ಲಿ ಒಂದು ಪ್ರೋಟಾನ್ ನ ಪ್ಲೇಸ್ ಮಾಡಿದ್ದಾರೆ. ದೇ ಹ್ಯಾವ್ ಪ್ಲೇಸ್ಡ್ ಎ ಪ್ರೋಟಾನ್. ಆಬ್ವಿಯಸ್ಲಿ ಚಾರ್ಜ್ ಏನಾಗಿರುತ್ತೆ, ಇದು ಮೈನಸ್ ಇ ಇರುತ್ತೆ, ಇದು ಪ್ಲಸ್, ಸಾರಿ ಇದು ಮೈನಸ್ ಇ, ಇದು ಪ್ಲಸ್ ಇ ಇರುತ್ತೆ, ನಿಮ್ಗೆ ಗೊತ್ತಿರೋ ವಿಷಯನೇ. ಅಂಡ್
ದೇ ಆರ್ ಪ್ಲೇಸ್ಡ್ ಅಪಾರ್ಟ್ ಸಮ್ ಡಿಸ್ಟೆನ್ಸ್, ಸ್ವಲ್ಪ ದೂರದಲ್ಲಿ ಇಟ್ಟಿದ್ದಾರೆ, ಆ ಡಿಸ್ಟೆನ್ಸ್ ನ ಆರ್ ಅಂತ ಅನ್ಕೊಳ್ಳೋಣ. ಏನಂತ ಅನ್ಕೊಳ್ಳೋಣ? ಆರ್ ಅಂತ ಅನ್ಕೊಳ್ಳೋಣ. given electrostatic force between them is 2.4 into 10 power 39 Newton. ಆರ್ ಕೊಟ್ಟಿಲ್ಲ, ಅವೆರಡು ನಡುವೆ ಇರ್ತಕ್ಕಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನ ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ. Now we are asked to find the ratio of K divided by G is nearly equals to dash. Options ಬೇಕಾದ್ರೆ ಕೊಡ್ತೀನಿ. Option A is 10, option B is 10 power 20, option C 10 power 30, option D 10 power 40. ಸೊ ಪಟ್ ಅಂತ ಇದಕ್ಕೆಲ್ಲರೂ ಟಿಕ್ ಮಾಡ್ರಿ, ಹುಷಾರಾಗಿರಿ. ನಂಗೆ ಗೊತ್ತು ನೀವು ಮಿಸ್ಟೇಕ್ ಮಾಡ್ತೀರಿ ಅಂತ. ಪ್ರೀವಿಯಸ್ ಪ್ರಾಬ್ಲಮ್ ನಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಎಫ್ ಇ ಡಿವೈಡೆಡ್ ಬೈ ಎಫ್ ಜಿ ಇಸ್ ನಿಯರ್ಲಿ ಈಕ್ವಲ್ ಟು 10 power 42 ಟೈಮ್ಸ್. ಅರೆ ನಿಯರ್ಲಿ ಹಂಗಂತ ಹೇಳಿ ಕೆ ಡಿವೈಡೆಡ್ ಬೈ ಜಿ ನ 10 power 40 ಅಂತ ಗೆಸ್ ಮಾಡಿದ್ರೆ ಇವರ ಆನ್ಸರ್ ಇಸ್ ರಾಂಗ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಅವ್ರು ಕೇಳ್ತಿರೋದು ಏನು? ಕೆ ಡಿವೈಡೆಡ್ ಬೈ ಜಿ. ಫಸ್ಟ್ ಯಾವ ತರ ಮಾಡಬಾರ್ದು ಅಂತ ಹೇಳ್ತೀನಿ. ಸೊ ಲೆಟ್ಸ್ ಸಿ. ಕೆ ಯಾವ್ದಕ್ಕೆ ರಿಲೇಟೆಡ್? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಗೆ. ಜಿ ಯಾವ್ದಕ್ಕೆ ರಿಲೇಟೆಡ್? ಗ್ರಾವಿಟೇಷನಲ್ ಫೋರ್ಸ್ ಗೆ. ಇಫ್ ಯು ರೈಟ್ ದ ಈಕ್ವೇಶನ್ ಫಾರ್ ಬೋತ್, ಕೆ ಇಂಟು Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಜಿ ಇಂಟು M1 M2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಹೌದಾ? ನಾವು ನಮ್ಗೆ ಇವೆರಡರ ರೇಷಿಯೋ ಗೊತ್ತಿದೆ. ಎಷ್ಟು? 10 power 42. ಹಿಂಗ್ ಮಾಡಬಾರ್ದು. ಆಕ್ಚುಲಿ ನಾವು ಗೊತ್ತು ನೀವು ಹಿಂಗೆ ಮಾಡ್ತಿದ್ರಿ ಅಂತ. ಹಿಂಗ್ ಮಾಡಬಾರ್ದು. ಸುಮ್ನೆ ಟೈಮ್ ನ ಕಿಲ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ದಿಸ್ ಮಚ್ ಅಂಡ್ ಗ್ರಾವಿಟೇಷನಲ್ ಫೋರ್ಸ್ ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಆಬ್ವಿಯಸ್ಲಿ ಈ ರಿಲೇಷನ್ ನ ಯೂಸ್ ಮಾಡಿದ್ರೆ ಇಲ್ಲೊಂದು ವ್ಯಾಲ್ಯೂ ಬರುತ್ತೆ. Q1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, Q2 ವ್ಯಾಲ್ಯೂ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. K ಡಿವೈಡೆಡ್ ಬೈ G ಇಸ್ ಈಕ್ವಲ್ಸ್ ಟು ಎಫ್ E divided by FG into M1 M2 divided by Q1 Q2. Q1 ಅಂದ್ರೆ E, Q2 ಅಂದ್ರೇನು ಇನೇ ಅಷ್ಟೇ. ಸೊ ಇದು E, ಇದು E. ಸೊ ಇದೇನು? ಮಾಸ್ ಆಫ್ ದ ಎಲೆಕ್ಟ್ರಾನ್, ಮಾಸ್ ಆಫ್ ದ ಪ್ರೋಟಾನ್. ಇಗ್ನೋರ್ ದ ಸೈನ್, ಪ್ಲಸ್ ಸಿ ಮೈನಸ್ ಇವೆಲ್ಲ ನಮ್ಮ ಮ್ಯಾಗ್ನಿಟ್ಯೂಡ್. ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಕೂತ್ರೆ ದಿನ ಬೆಳಗಾಗತ್ತೆ. ಇದು ನೀಟ್ ಎಕ್ಸಾಮ್. ಅವ್ರು ಕೊಟ್ಟಿರೋದು ನಿಮ್ಮನ್ನ ಬಕ್ರ ಮಾಡೋದಕ್ಕೆ, ಟೈಮ್ ಕನ್ಸ್ಯೂಮ್ ಮಾಡೋದಕ್ಕೆ. ಅಲ್ಲಿ ಕೇಳ್ತಿರೋದೇನು? ಕೆ ಡಿವೈಡೆಡ್ ಬೈ ಜಿ ಅಷ್ಟೇ. ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಜಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಜಿ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಹೇಳ್ಬೇಡಿ. 9.8 ಅಲ್ಲ, ಅದೇ ತಿಂತೀರಿ. ಕ್ಯಾಪಿಟಲ್ ಜಿ ನಾನು ಕೇಳ್ತಿರೋದು. K value ಏನು? They have given that it is placed in A. K is 9 into 10 power 9 for all calculation purpose. G value ಏನು? G is equals to 6.67 into 10 power minus 11. K divided by G ಸಿಕ್ಕಿತ್ತು. ಇದು ನ್ಯೂಮರೇಟರ್ ತಗೊಂಡ್ರೆ 10 power 20 ಸಿಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪಟ್ ಅಂತೆಲ್ಲ ಆಪ್ಷನ್ ಡಿ ಗೆ ಟಿಕ್ ಮಾಡಿಬಿಟ್ರೆ ಇಟ್ಸ್ ರಾಂಗ್ ಆನ್ಸರ್. ಸೊ ಲೆಟ್ಸ್ ಟೇಕ್ ಅನದರ್ ಟ್ರಿಕಿ ಕ್ವಶನ್. ನಂಗೆ ಗೊತ್ತು ಮಜಾ ಬರ್ತಕ್ಕಂಥ ಕ್ವಶನ್ ಅಂತ ಹೇಳಿದೆ. ಎಲ್ಲೋ ಏನೋ ಮಿಸ್ ಹೊಡಿತೀವಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇಂಥ ಮಿಸ್ಟೇಕ್ಸ್ ಮಾಡಬೇಕು, ಆಮೇಲೆ ಇಂಥವೆಲ್ಲ ರೆಕ್ಟಿಫೈ ಮಾಡಬೇಕು. ಕರೆಕ್ಟ್ ಆಗಿ ನೋಡಿ. ಅಲ್ಲಿ ಸುಮ್ನೆ ಡೇಟಾ ಕೊಟ್ಟಿದ್ದಾರೆ ಅಂತ ಎಲ್ಲ ಸಾಲ್ವ್ ಮಾಡ್ಕೊಂತ ಕೂತ್ಕೊಂಡು ಇರಬೇಡಿ. ಅವ್ರು ಇಂಟೆನ್ಷನಲಿ ಇವೆಲ್ಲ ಕೊಟ್ಟಿದ್ದಾರೆ. ಮಾಸ್ ಆಫ್ ದ ಪ್ರೋಟಾನ್ ಕೊಟ್ಟಿದ್ದಾರೆ, ಮಾಸ್ ಆಫ್ ದ ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ, ಮತ್ತೆ ಚಾರ್ಜ್ ಆಫ್ ದ ಫಂಡಮೆಂಟಲ್ ಚಾರ್ಜ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಡೋಂಟ್ ಗೋ ಫಾರ್ ದಟ್ ಒನ್. ಜಸ್ಟ್ ಯಾರು ಶಾರ್ಪ್ ಆಗಿರ್ತಾರೆ ಅವ್ರು ಪಕ್ಕ ಪಟ್ ಅಂತ ಮಾಡ್ಬೇಕು ಅಷ್ಟೇ, ಇನ್ನೇನಿಲ್ಲ. Let's take another question. NEET 2021 ಅಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಸೇಮ್ ಸಿಚುವೇಶನ್ ಫ್ರಮ್ NEET 2021. ಒಂದು ಎಲೆಕ್ಟ್ರಾನ್ ಇದೆ and there is a proton. ಇಲ್ಲೊಂದು ಪ್ರೋಟಾನ್ ಇದೆ. They are separated by a distance of 1.6 angstrom. At an instant. An ಆಗ್ಬೇಕಾ? A ಆಗ್ಬೇಕಾ? AIOU, an instant. Okay. So ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. Find the acceleration. The question is find the acceleration of electron at given instant. Given instant. Obviously force ವೇರಿ ಆಗ್ತಾ ಇರುತ್ತೆ. ಇದು ಪ್ರೋಟಾನ್, ಇದು ಎಲೆಕ್ಟ್ರಾನ್ ಆಗಿರೋದ್ರಿಂದ ಎರಡು ಅಟ್ರಾಕ್ಟ್ ಆಗ್ತಾ ಇರುತ್ತೆ, ಡಿಸ್ಟೆನ್ಸ್ ಕಮ್ಮಿ ಆಗ್ತಾ ಇರುತ್ತೆ, ಫೋರ್ಸ್ ಜಾಸ್ತಿ ಆಗ್ತಾ ಇರುತ್ತೆ. Are you getting what I am saying? So ಕೊಟ್ಟಿರ್ತಕ್ಕಂಥ ಡಿಸ್ಟೆನ್ಸ್ ನಲ್ಲಿ ಇರಬೇಕಾದ್ರೆ ಅದರ ಫೋರ್ಸ್ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂಡ್ ಆಲ್ಸೋ ಫೈಂಡ್ ದ ಆಕ್ಸಲರೇಷನ್. ನೋಡಿ ಎಷ್ಟು ಇಂಟೆಲಿಜೆಂಟ್ ಆಗಿ ಕ್ವಶನ್ಸ್ ನ ಸೆಟ್ ಮಾಡಿದ್ದಾರೆ ಅಂದ್ರೆ ವ್ಯಾಲ್ಯೂಸ್ ಕ್ಯಾನ್ಸಲ್ ಆಗುತ್ತೆ. ನಾನು ಆಗ್ಲೇ ನಿಮ್ಗೆ
ಏನೋ ಚೀಟಿಂಗ್ ಅಂತ ಅನ್ಸಲ್ಲ, ನಾನು ಆಲ್ರೆಡಿ ಬಹ್ಯಾಟ್ ಮಾಡಿ ಬಹ್ಯಾಟ್ ಮಾಡ್ಕೊಂಡ್ಬಂದು ಇಲ್ಲಿ ಬರ್ದಿದೆ. ಇಲ್ಲಿ ಆತರ ಇಲ್ಲ, ನೀಟ್ ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇಲ್ಲೇ ಸಾಲ್ವ್ ಮಾಡಬಹುದು ಪಟ್ ಅಂತ. ಸೊ ಫೈಂಡ್ ದ ಆಕ್ಸಲರೇಷನ್ ಆಫ್ ಎಲೆಕ್ಟ್ರಾನ್ ಅಟ್ ದ ಗಿವನ್ ಇನ್ಸ್ಟೆಂಟ್. ಸೊ ಆಪ್ಷನ್ಸ್ ನ ಕೊಡ್ತೀನಿ. ಆಪ್ಷನ್ ಎ ಇಸ್ 10^25 meter per second square. Option B is 10^24 meter per second square. Option C is 10^23 meter per second square. Option D is 10^22 meter per second square. ಸರ್ ಎಲ್ಲ ನಿಯರ್ ಬೈ ಇದೆ, ಪವರ್ ಒಂದೇ ವೇರಿ ಆಗ್ತಾ ಇರೋದು, ಎಕ್ಸಾಕ್ಟ್ ಆಗಿ ಸಾಲ್ವ್ ಮಾಡ್ಬೇಕೀಗ. ಸೊ ಲೆಟ್ಸ್ ಸಿ, ಬೇಕಾದ್ರೆ ಡೇಟಾನ ಇನ್ನೊಂದ್ಸತಿ ಕೊಡ್ತೀನಿ. ಮಾಸ್ ಆಫ್ ದ ಪ್ರೋಟಾನ್ ಇಸ್ 1.67 into 10^-27 kg. ಗಿವನ್ ಡೇಟಾ ಇದು ಕೊಟ್ಟಿದ್ದಾರೆ ಎಕ್ಸಾಮ್ ಅಲ್ಲಿ. ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಸ್ 9.11 into 10^-31 kg and the fundamental charge is 1.6 into 10^-19 coulomb. So ಇಷ್ಟು ಡೇಟಾನ ಕೊಟ್ಟಿದ್ದಾರೆ. ಫೈಂಡ್ ದ ಆಕ್ಸಲರೇಷನ್ ಆಫ್ ಎಲೆಕ್ಟ್ರಾನ್ ಅಟ್ ದ ಗಿವನ್ ಇನ್ಸ್ಟೆಂಟ್. ಕೊಟ್ಟಿರ್ತಕ್ಕಂಥ ಇನ್ಸ್ಟೆಂಟ್ ಅಲ್ಲಿ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಬೇಕು. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟೆ. ಸೊ ನೋಡಿ, ಇವೆರಡ ನಡುವೆ ಫೋರ್ಸ್ ಏನಿದೆ, ದ ಫೋರ್ಸ್ ಬಿಟ್ವೀನ್ ದೋಸ್ ಟು ಇಸ್ k into q1 q2 divided by r square. Obviously F is equals to k value substitute ಮಾಡ್ತೀನಿ, 9 into 10^9. So given that is in space, ಯಾವುದು ಮೀಡಿಯಂ ಕೊಟ್ಟಿಲ್ಲ, ಹಾಗಾಗಿ ಇಗ್ನೋರ್ ಮಾಡ್ಕೊಳ್ಳಿ, assume it is in space. So E into E square ಅಂತ ಬರೀಬಹುದು, 1.6 into 10^-19 whole square ಅಂತ ಬರೀತೀನಿ, divided by R value. ಇಲ್ಲಿ ನೋಡಿ ಹೇಗೆ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ, R value ಏನಿದೆ 1.6 into 10^-10 ಅದೇ ಆಂಗ್ಸ್ಟ್ರಾಮ್ ಅಲ್ಲಿ ಇದೆ, whole square 1.6 dish count damar. So you get is, what you get is 9 into 10^9 into 10^-38 divided by 10^-20. So ನ್ಯೂಮರೇಟರ್ ಗೆ ಬಂದ್ರೆ ಏನಾಗುತ್ತೆ, 10^18 ಆಗುತ್ತೆ. ಕರೆಕ್ಟ್ ಆಗಿ ಮಾಡೋಣ. Did I do any? ಇದು 10^-20, ಇದು 10^-38. ಸೊ ಇದ್ ಮೇಲೆ ಬಂದ್ರೆ 18. ಕರೆಕ್ಟ್ ಆಗಿ ಮಾಡಿದ್ದೆ, ಯಾರೋ ಕನ್ಫ್ಯೂಷನ್ ಆಗಿರ್ತಾರೆ ಇಲ್ಲಿ. ಓಕೆ, 10^-18 is the ಇನ್ನೊಂದಿದೆ ನೋಡಿ, ಇಲ್ಲಿ 10^9 ಇದೆ. 9 into 10^-9 ನ್ಯೂಟನ್ is a force between those two. Attraction, obviously ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಇರೋದ್ರಿಂದ ಅವೆರಡ ನಡುವೆ ಅಟ್ರಾಕ್ಷನ್ ಇರುತ್ತೆ. ಸೊ now F is given by this much. ಅಲ್ಲಿ ಕೇಳ್ತಿರೋದು ಆಕ್ಸಲರೇಷನ್. ಇದಕ್ಕೆ ನ್ಯೂಟನ್ ಸೆಕೆಂಡ್ ಲಾನ ಗೊತ್ತಿರ್ಬೇಕಾಗತ್ತೆ, ಗೊತ್ತಿಲ್ಲ ಅಂತ ಹೇಳ್ಬೇಡಿ, ಬೇಕಾದ್ರೆ ಹೇಳ್ತೀನಿ. ಒಂದ್ ರಪ್ ಅಂತ ನಿಮ್ ಫ್ರೆಂಡ್ಗೆ ಹೊಡೆದ್ರೆ ಮಾ ಅಂತ ಕಿರಿಸ್ತಾನೆ, ಅದೇ ನ್ಯೂಟನ್ ಸೆಕೆಂಡ್ ಲಾ. F is equals to ma. ಹಂಗಂತೆಲ್ಲಾರು ಬರ್ದ್ಬಿಟ್ಟಿರಿ, ಫಿಸಿಕ್ಸ್ ಮಾಸ್ಟರ್ ಹೊಡಿತಾರೆ ಕಪಾಳಕ್ಕೆ. ಓಕೆ, F is equals to m into a. ಸೊ ಫೋರ್ಸ್ ಇಕ್ವೇಶನ್, ಫೋರ್ಸ್ ವ್ಯಾಲ್ಯೂ ಅಲ್ಲಿದೆ 9 into 10^9, that is equals to, ನೋಡಿ ಯಾವ್ದ್ರದ್ದು ಆಕ್ಸಲರೇಷನ್ ಕೇಳ್ತಿದ್ರೆ ಅದ್ರ ಮಾಸ್ ಸಬ್ಸ್ಟಿಟ್ಯೂಟ್ ಮಾಡಿ. ದೇ ಆರ್ ಆಸ್ಕಿಂಗ್ ಆಕ್ಸಲರೇಷನ್ ಆಫ್ ದ ಎಲೆಕ್ಟ್ರಾನ್. ಹಾಗಾದ್ರೆ ಮಾಸ್ ಆಫ್ ದ ಎಲೆಕ್ಟ್ರಾನ್ is 9.11 into 10^-31 into acceleration. So what you get is, ಇವೆರಡು ಕ್ಯಾನ್ಸಲ್ ಮಾಡಿ, ನಿಯರ್ ಬೈ ಇದೆ. ಆಕ್ಸಲರೇಷನ್ is 10^9 plus 31. ಡಿನಾಮಿನೇಟರ್ ಬಂದು ನ್ಯೂಮರೇಟರ್ ಬಂದ್ರೆ, ಸೊ 10 ಏನೋ ಬಂತಲ್ರು, 10 what did I do? ಒಂದು ನಿಮಿಷ. So acceleration will be 10^9 divided by 10^-31. Where did I do wrong? ಇಲ್ಲಿ -9 ಇದು, ಸಾರಿ 10^-9 ಇದು 10^-31, that is equals to 10^-9 plus 31. What you get is 10 ಅದು ಗೊತ್ತಿಲ್ಲ. ಇದೆ ನೋಡಿ, ಸಾರಿ 10^22 ಬರುತ್ತೆ, 10^22. ಎಸ್, 10^22 ಆಪ್ಷನ್ ಇದೆಯಾ? 22 ಇಲ್ಲಿದೆ ನೋಡಿ, 10^22 meter per second square. Make a note on this one. We'll move to the next problem. ಇನ್ನೊಂದು ಒಳ್ಳೆ ಮಜಾ ಬರ್ತಕ್ಕಂಥ ಪ್ರಾಬ್ಲಮ್. Let's see. Let's take another question. So ಒಂದು ಕ್ವಶನ್ ನ ತಗೊಳ್ಳೋಣ. Let us consider a situation like this. ಎರಡು ಚಾರ್ಜಸ್ ಕೊಟ್ಟಿದ್ದಾರೆ, ಒಂದು ಪ್ಲಸ್ q, ಇನ್ನೊಂದು ಮೈನಸ್ q. ಮೈನಸ್ q separated by a distance r. r distance ಅಲ್ಲಿ ಸೆಪರೇಟ್ ಆಗಿದೆ. The force between them given by force between two charges is F ಅಂತ ಕನ್ಸಿಡರ್ ಮಾಡೋಣ. If 25% of plus q is transferred to, ಈ ತರ ಬರೀತೀನಿ. If 25% of charge A, ಇದನ್ನ A ಅಂತ ಕರಿತೀನಿ, ಇದನ್ನ B ಅಂತ ಕರಿತೀನಿ. 25% of charge A is transferred to B, what is the new force? What
is the new force. New force. ಬೇಕಾದ್ರೆ ಆಪ್ಷನ್ಸ್ ಕೊಡ್ತೀನಿ. ಆಪ್ಷನ್ಸ್ A is F, option B is 9F divided by 16, option C is 16F divided by 9, option D is 4F divided by 3. So ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಬಹುದು, ಟ್ರೈ ಮಾಡಬಹುದು ಒಂದು 2 ನಿಮಿಷ. I am going to solve in 3 2 1. ಈಗಲೂ ಟೈಮ್ ಇದೆ, ತುಂಬಾ ಸಿಂಪಲ್. ಸೊ ಈ ಪ್ರಾಬ್ಲಮ್ ಯಾವ್ದ್ರ ಬೇಸ್ ಮೇಲೆ ಆಗಿದೆ ಅಂದ್ರೆ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಇದೆಯಲ್ಲ, ಸೊ ದಟ್ ಈಸ್ ಚಾರ್ಜಸ್ ಆರ್ ಅಡಿಟಿವ್. ಆ ಪ್ರಾಪರ್ಟಿ ಇದೆಯಲ್ಲ, ಆ ಪ್ರಾಪರ್ಟಿ ಬೇಸ್ ಮೇಲೆ ಒಂದು ಕ್ವಶನ್ ನ ತಗೊಂಡಿನಿ. ಸೊ ಇದಕ್ಕೂ ಏನ್ ಸರ್ ಸಂಬಂಧ? ಇಲ್ಲಿ ಕಮ್ ಟು ನೋ. ನೋಡಿ ಇಲ್ಲಿ, ಇಲ್ಲಿಂದ 25% ಆಫ್ ಇದರ ಚಾರ್ಜ್ ನ ಆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಎ ಅಲ್ಲಿ ಇರ್ತಕ್ಕಂಥ ಚಾರ್ಜ್ ಏನು? ಪ್ಲಸ್ ಕ್ಯೂ. ಆ ಚಾರ್ಜ್ ಅಲ್ಲಿ 25% ನ ತೆಗೆದು ಆ ಕಡೆಗೆ ಹಾಕ್ತಾರೆ. 25% ಆಫ್ ಪ್ಲಸ್ ಕ್ಯೂ ಅಂದ್ರೆ ಏನು? It is nothing but q divided by 4. ಸೊ ಈಗ ಹೊಸ ಚಾರ್ಜ್ ಏನಾಗುತ್ತೆ? ಎ ಅಲ್ಲಿ ಇರ್ತಕ್ಕಂಥ ಚಾರ್ಜ್, ಹೊಸ ಚಾರ್ಜ್ ಏನಾಗುತ್ತೆ? q minus q by 4. 25% ನ ತೆಗಿತಿದ್ದಾರೆ. ಅದನ್ನ ತಗೊಂಡು ಹೋಗಿ ಬಿ ಅಲ್ಲಿ ಇರ್ತಕ್ಕಂಥ ಚಾರ್ಜ್ ಗೆ ಕೊಡ್ತಿದ್ದಾರೆ. ಎಷ್ಟು ಏನಾಗತ್ತೆ? ಸೊ ಇಲ್ಲಿಂದ ಮೈನಸ್ ಆಗಿರೋದು ಇಲ್ಲಿ ಪ್ಲಸ್ ಆಗತ್ತೆ. ವಾಟ್ ಇಸ್ ದ ನ್ಯೂ ಫೋರ್ಸ್ ಅಂತ ಕೇಳ್ತಾರೆ. ಸೇಮ್ ಡಿಸ್ಟೆನ್ಸ್. ಈಗ ಸಿಚುವೇಶನ್, ಓಲ್ಡ್ ಸಿಚುವೇಶನ್ ಅಲ್ಲಿ ಎಫ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇಗ್ನೋರ್ ದ ಸೈನ್, ಇಗ್ನೋರ್ ಮಾಡಿ. ಸೊ ಮೈನಸ್ ಅಂದ್ರೆ ಏನಿಲ್ಲ, ಒಂದು ಪ್ಲಸ್ ಇನ್ನೊಂದು ಮೈನಸ್ ಇದೆ, ಇಟ್ಸ್ ಅಟ್ರಾಕ್ಷನ್. ಎರಡು ಪ್ಲಸ್ ಇದ್ರೆ ಇಟ್ಸ್ ಅ ರಿಪಲ್ಷನ್. ಸೊ ವಿ ಡೋಂಟ್ ವಾಂಟ್ ದಟ್ ಒನ್. ಸದ್ಯಕ್ಕೆ ಅದು ನಮ್ಗೆ ಬೇಕಾಗಿಲ್ಲ, ಮ್ಯಾಗ್ನಿಟ್ಯೂಡ್ ಮಾತ್ರ ಬೇಕು. ವಾಟ್ ಇಸ್ ದ ನ್ಯೂ ನೆಟ್ ಚಾರ್ಜಸ್? ಡಿಸ್ಟೆನ್ಸ್ ಅಷ್ಟೇ ಇದೆ, ಆರ್ ಡಿಸ್ಟೆನ್ಸ್ ಅಷ್ಟೇ ಇದೆ. q minus q by 4 is the new charge will be 3q divided by 4 ಆಗತ್ತೆ. ಎ ಅಲ್ಲಿ ಇರ್ತಕ್ಕಂಥ ಚಾರ್ಜ್ I'll write here 3q divided by 4 ಆಗತ್ತೆ. And what is the here charge? Minus 4q plus q, that is minus 3q divided by 4 ಆಗತ್ತೆ. ಬೇಕಾದ್ರೆ ಎರಡನ್ನು ಆಡ್ ಮಾಡಿ, ಹಳೆ ಚಾರ್ಜ್ ಏನಿರುತ್ತೋ ಅದೇ ಬರುತ್ತೆ. ಸೊ ನೋಡಿ, ಹೊಸ ಚಾರ್ಜಸ್ ಏನು? 3q divided by 4 plus minus of 3q divided by 4 is equal to 0. ಇನಿಷಿಯಲ್ ಆಗಿ ಪ್ಲಸ್ q minus q ಎರಡನ್ನು ಆಡ್ ಮಾಡಿದ್ರೆ 0 ಬರುತ್ತೆ. ಆದ್ರೆ ಇಲ್ಲಿರೋ ಚಾರ್ಜ್ ನ ಅಲ್ಲಿ ಆ ಕಡೆಗೆ ಹೋಗಿ ಇಡ್ತಾ ಇದೀವಿ, ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ಹೊಸ ಫೋರ್ಸ್ ಏನಿದೆ ಅಂತ ಕೇಳ್ತೀವಿ. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ದ ಚಾರ್ಜ್ ಬಿ ಅಂಡ್ ದಿಸ್ ಇಸ್ ದ ಚಾರ್ಜ್ ಎ. ಸೊ ಎಫ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಕೆ ಇಂಟು q1, ದಟ್ ಈಸ್ 3q divided by 4 into 3q divided by 4 whole divided by r square. Distance ಹೇಗೋ ಅಷ್ಟೇ ಇದೆ. So that is equals to k into q square into 9 divided by 16 r square. ಸೊ ಈ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಟರ್ಮ್ ಏನು? ಸೊ ಬ್ರಾಕೆಟ್ ಅಲ್ಲ, ಇಲ್ಲಿ ಹೈಲೈಟ್ ಮಾಡಿರ್ತಕ್ಕಂಥ ಟರ್ಮ್ ಏನು? ಹಳೆ ಫೋರ್ಸ್. ದಟ್ ಈಸ್ ಈಕ್ವಲ್ಸ್ ಟು 9f divided by 16. So therefore option B is the right answer. Please make a note on this one. We'll move to the next question. Done. So next question is from JEE 2016. Sir, ಎಲ್ಲ ಈಸಿ ಇರೋ ಕ್ವಶನ್ಸ್ ಸಾಲ್ವ್ ಮಾಡಿಸ್ತೀರಿ ಅಂತಿದ್ರಲ್ಲ, ಈಗ ಮಾಡಿ. ಒಳ್ಳೆ ಮಜಾ ಬರ್ತಕ್ಕಂಥ ಕ್ವಶನ್. ಸೊ JEE 2016 ಬೇಕಾದ್ರೆ 10 ನಿಮಿಷ ಕೊಡಿ, 15 ನಿಮಿಷ ಕೊಡಿ, ವರ್ತ್ ಕ್ವಶನ್. ಇಂಥ ಕ್ವಶನ್ಸ್ ನ ಸಾಲ್ವ್ ಮಾಡಿದ್ರೆ ಒಳ್ಳೆ ಕಿಕ್ ಬರುತ್ತೆ. ಸೊ ಲೆಟ್ಸ್ ಸಾಲ್ವ್ ದಿಸ್ ಒನ್. ಸಖತ್ ಆಗಿ ಮ್ಯಾಥಮೆಟಿಕ್ಸ್ ಇನ್ವಾಲ್ವ್ ಆಗುತ್ತೆ. ಲೆಟ್ಸ್ ಸಾಲ್ವ್ ದಿಸ್ ಒನ್. ಸೊ ಈ ತರ ಕೊಟ್ಟಿದ್ದಾರೆ ಸಿಚುವೇಶನ್. ಇನಿಷಿಯಲ್ ಆಗಿ ಈ ತರ ಇದೆ. Both identical charges are being suspended from a thread of length L. ಇದರ ಲೆಂತ್ L ಕೊಟ್ಟಿದ್ದಾರೆ, ಇದರ ಲೆಂತ್ L ಕೊಟ್ಟಿದ್ದಾರೆ. So it is understood. So ಇದರ ಲೆಂತ್ L, ಇದರ ಲೆಂತ್ L ಕೊಟ್ಟಿದ್ದಾರೆ. And they are separated. ಯಾಕೆ ಅವು ಸಪರೇಟ್ ಆಗ್ತಿದೆ ಅಂದ್ರೆ ಲೈಟ್ ಚಾರ್ಜಸ್ ಇದೆ. When light charges are there, they repel each other. So ಎರಡನ್ನೂ ಒಂದು ದಾರದಿಂದ ಕಟ್ ಆಗದೆ ರಿಪಲ್ ಆಗ್ತಿದೆ because of the electrostatic repulsion. Initially D distance ಇದೆ and they have given D is much lesser than L. ಹಂಗಂದ್ರೆ ಏನು ಸರ್? ಈ ಡಿ ಅನ್ನೋದು ತುಂಬಾ ಚಿಕ್ಕದಾಗಿದೆ ಕಂಪೇರ್ ಟು ಎಲ್. ಅಂದ್ರೆ ಈ ಆಂಗಲ್ ಆಫ್ ಡೈವರ್ಜೆನ್ಸ್ ಇದೆಯಲ್ಲ, ಈ ಆಂಗಲ್ ಆಫ್ ಡೈವರ್ಜೆನ್ಸ್ ಕೂಡ ಚಿಕ್ಕದಾಗಿದೆ. ಸೊ ಇಂಡೈರೆಕ್ಟ್ ಆಗಿ ಹೇಳ್ತಿದ್ರೆ ದ ಆಂಗಲ್ ಆಫ್ ಡೈವರ್ಜೆನ್ಸ್, ಈ ಪೂರ್ತಿ ಆಂಗಲ್ ಏನಿದೆಯೋ ಅದು ತುಂಬಾ ಸ್ಮಾಲ್ ಆಗಿರುತ್ತೆ. ದಟ್ಸ್ ವಾಟ್ ದೇ ಹ್ಯಾವ್ ಗಿವನ್. ಈಗ ಸಿಚುವೇಶನ್ ನೋಡಿ ಏನ್ ಕೊಟ್ಟಿದ್ದಾರೆ ಅಂದ್ರೆ the charges are being leaked from both the spheres at constant rate. As a result, spheres approach each other with velocity v. Then v varies as a distance x between the spheres as. Options na ಕೊಟ್ಟಿದ್ದಾರೆ. Let us consider ಈ ಎರಡು ಸ್ಪಿಯರ್ಸ್ ಇಂದ ಚಾರ್ಜಸ್ ಲೀಕ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಎರಡು ಸೇಮ್ ರೇಟ್ ಅಲ್ಲಿ ಲೀಕ್ ಆಗ್ತಾ ಇದೆ. ಇವೆರಡು ಚಾರ್ಜಸ್ ಲೀಕ್ ಆಗ್ತಾ ಇದೆ. ಫೋರ್ಸ್ ಏನಾಗುತ್ತೆ? ರಿಪಲ್ಸಿವ್ ಫೋರ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ವೆನ್ ರಿಪಲ್ಸಿವ್ ಫೋರ್ಸ್ ಕಮ್ಮಿ ಆಗ್ತಾ ಹೋದಂಗೂ ಇವೆರಡು ಅಪ್ರೋಚ್ ಆಗಕ್ಕೆ ಶುರು ಆಗುತ್ತೆ. ವೆನ್ ದೇ ಸ್ಟಾರ್ಟ್ ಅಪ್ರೋಚಿಂಗ್ ಇಟ್ ಗೈನ್ಸ್ ವೆಲಾಸಿಟಿ. ಎರಡಕ್ಕೂ ವೆಲಾಸಿಟಿ ಬರುತ್ತೆ. ಹಾಗಾದ್ರೆ ವಾಟ್ ಇಸ್ ದ ಡಿಸ್ಟೆನ್ಸ್, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದಿಸ್ ವೆಲಾಸಿಟೀಸ್ ಅಂಡ್ ಡಿಸ್ಟೆನ್ಸ್?
ವೇರಿಯಬಲ್ ಡಿಸ್ಟೆನ್ಸ್ ಎಕ್ಸ್ ಅನ್ನೋದು ವೇರಿಯಬಲ್ ಡಿಸ್ಟೆನ್ಸ್. ಆ ಎಕ್ಸ್ ಡಿಸ್ಟೆನ್ಸ್ಗೂ ಇದು ವೆಲಾಸಿಟೀಸ್ಗೂ ರಿಲೇಷನ್ ಏನು ಅಂತ ಕೇಳ್ತಾರೆ. ಸೊ ಐ ಹೋಪ್ ದ ಕ್ವಶನ್ ಇಸ್ ಕ್ಲಿಯರ್. ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಯಾಕೆ ಸರ್ ಹತ್ರ ಬರುತ್ತೆ? ಚಾರ್ಜಸ್ ಲೀಕ್ ಆಗ್ತಾ ಇದೆ. ಚಾರ್ಜಸ್ ಲೀಕ್ ಆದ್ರೆ ಏನು? ಫೋರ್ಸ್ ವೀಕ್ ಆಗುತ್ತೆ. ಫೋರ್ಸ್ ವೀಕ್ ಆಗ್ತಾ ಇದೆ, ಗ್ರಾವಿಟೇಷನಲ್ ಫೋರ್ಸ್ ಇಂದ ಹತ್ರ ಬರೋಕ್ಕೆ ಶುರು ಆಗುತ್ತೆ. ಸೊ ದೇರ್ಫೋರ್ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದ ಸ್ಪೀಡ್ ಅಂಡ್ ಎಕ್ಸ್? 4 ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟೇನೆ. ಸೊ ಲೆಟ್ ಮೀ ಡೂ ಇನ್ 3 2 1 ಡನ್. ನೋಡಿ ಇಲ್ಲಿ we need the relation between velocity and x, and also they have given theta. First of all ಇದರ ಮೇಲೆ ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ ಅದನ್ನ ನೋಡಿ. ಫಸ್ಟ್ ಫೋರ್ಸ್ ಡೌನ್ ಸೈಡ್ mg ಫೋರ್ಸ್ ಆಕ್ಟ್ ಆಗ್ತಾ ಇದೆ, ದಟ್ ಇಸ್ ಗ್ರಾವಿಟೇಷನಲ್ ಫೋರ್ಸ್. ಅಸ್ಯೂಮಿಂಗ್ m is a mass of both the spheres. ಈ ಕಡೆಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಐ ವಿಲ್ ಕಾಲ್ ದಿಸ್ ಆಸ್ ಅ Fe. ಮತ್ತೆ ಈ ಕಡೆಗೆ ಇನ್ನೊಂದು ಟೆನ್ಷನ್ ಆಕ್ಟ್ ಆಗ್ತಾ ಇದೆ, ಇನ್ನೊಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಅದನ್ನ T ಅಂತ ಕರಿತೀವಿ. ಆಲ್ಸೋ let us assume a vertical line. ಇಲ್ಲೊಂದು vertical line ನ assume ಮಾಡ್ಕೊಂತೀನಿ, ಈ angle theta. Obviously 2 theta is very small ಆದ್ಮೇಲೆ theta ಕೂಡ ಸ್ಮಾಲ್ ಆಗಿರುತ್ತೆ. ಈಗ ಆಲ್ಟರ್ನೇಟಿಂಗ್ ಆಂಗಲ್ ಪ್ರಕಾರ ಇದು ಕೂಡ theta ನೇ ಆಗತ್ತೆ. ಇದನ್ನ ರೆಸಾಲ್ವ್ ಮಾಡ್ಕೊಂಡ್ರೆ, so I will resolve this t cos theta t sin theta. so ಈ ಕಡೆಗೆ t cos theta ಆಗತ್ತೆ, ಈ ಕಡೆಗೆ ಇರ್ತಕ್ಕಂಥ ಫೋರ್ಸ್ t sin theta, ಕಾಂಪೋನೆಂಟ್ ಏನಾಗುತ್ತೆ t sin theta. ಇನ್ ಮಿಕ್ಕಿದೆಲ್ಲ ಹಾಗೆ ಇದೆ. ಡೌನ್ ಸೈಡ್ mg ಇದೆ, ಲೆಫ್ಟ್ ಸೈಡ್ ಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇದೆ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಗೆ ಈಕ್ವೇಶನ್ ಏನು? ಸೊ q ಇದೆ, ಡಿಸ್ಟೆನ್ಸ್ ಏನಿದೆ x ಇದೆ, ಇವೆರಡರ ನಡುವೆ ಡಿಸ್ಟೆನ್ಸ್ ಏನಿದೆ x ಇದೆ, ಅದನ್ನು ಬರ್ದ್ಬಿಡ್ತೀನಿ ನೋಡಿ. ದಟ್ ಈಸ್ ಈಕ್ವಲ್ಸ್ ಟು kq square. I repeat, k into q square divided by distance of separation x square ಇದೆ. So ಇವೆರಡನ್ನು ಬ್ಯಾಲೆನ್ಸ್ ಮಾಡಿದ್ರೆ, if you balance this equation, t sin theta is equals to kq square divided by x square, and t sin cos theta, sin theta ಆಯ್ತು, cos theta is equals to mg. So ಇವೆರಡನ್ನು ರೇಷಿಯೋ ತಗೊಳ್ಳೋಣ. t sin theta divided by t cos theta ತಗೊಂಡ್ರೆ what you get is t cancel ಆಗುತ್ತೆ. tan theta is equals to kq square divided by mg into x square. tan theta ಬರ್ತಿದೆ, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. L ವ್ಯಾಲ್ಯೂ ಇದೇನೋ ಕೊಟ್ಟಿದ್ದಾರೆ, ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇಲ್ಲಿ ಮತ್ತೆ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡ್ಕೊಂಡು ಇದನ್ನ ಫೈಂಡ್ ಔಟ್ ಮಾಡಬೇಕು, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಇಟ್ ವಿಲ್ ಗೆಟ್ ಕಾಂಪ್ಲಿಕೇಟೆಡ್. ಹೇಗೂ ಹೇಳ್ತಿದ್ದಾರೆ d is much 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 lesser than L, ಅಂದ್ರೆ theta ಕೂಡ ಸ್ಮಾಲ್ ಆಗಿರುತ್ತೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಂಗಲ್ ಕೂಡ ಸ್ಮಾಲ್ ಆಗಿರುತ್ತೆ. Let us use small angle approximation. Using small angle approximation, if theta is small, tan theta is nearly equals to sin theta. So ಈಗ ಇದನ್ನ sin theta ಅಂತ ಬರ್ಕೊತೀನಿ. sin theta is equals to kq square divided by mg x square. So sin theta ಯಾಕೆ ಬರ್ದ್ರಿ ಸರ್? sin theta is equals to opposite divided by hypotenuse. opposite ಏನಿದೆ ಇದು x/2, ಅರೆ ಪೂರ್ತಿ ಡಿಸ್ಟೆನ್ಸ್ x ಆದ್ರೆ ಅದ್ರಲ್ಲಿ ಅರ್ಧ x/2 ಆಗಿರುತ್ತೆ, ಇದು ಏನಾಗಿದೆ L ಆಗಿದೆ. I'll write that one here. Sin theta is opposite, that is x/2 whole divided by hypotenuse, that is L, that is equals to kq square whole divided by mg into x to the power of 2. ನಮಗೆ ರಿಲೇಷನ್ ಬೇಕಾಗಿರೋದು x ಮತ್ತೆ v ಎರಡೂ ಇಲ್ಲ, ಇಲ್ಲಿ ಒಂದಿದೆ ಇನ್ನೊಂದು ಇಲ್ಲ. ವಾಟ್ ವಿ ಡೂ ಇಸ್ ಇದರಲ್ಲಿ ವೇರಿಯೇಬಲ್ಸ್ ಯಾವ್ಯಾವು ಅಂತ ನೋಡ್ಕೊಳ್ಳಿ. x is a variable, ಹೌದು. L is a constant, k is a constant, q is a variable, mg is a constant, x is a variable. So variables ಎಲ್ಲ ಸಪರೇಟ್ ಮಾಡ್ಕೊಂಡು ಅಂದ್ರೆ ಒಂದು ರಿಲೇಷನ್ ನ ಫಾರ್ಮ್ ಮಾಡಕ್ಕೆ ಟ್ರೈ ಮಾಡೋಣ. You can rewrite this as x cube is equals to kq square divided by mg. ಈ 2l ನ್ಯೂಮರೇಟರ್ ಗೆ ಹೋಗುತ್ತೆ. ಅರ್ಥ ಆಯ್ತಾ ಏನ್ ಮಾಡಿದೆ? ಸೊ x ವೇರಿಯಬಲ್ ಒಂದ್ ಕಡೆ ತಗೊಂಡ್ರೆ q ವೇರಿಯಬಲ್, ಇಷ್ಟೇ ವೇರಿಯಬಲ್ x ಮತ್ತೆ q ವೇರಿಯಬಲ್ಸ್, ಇನ್ ಮುಕ್ಕಿದ್ದೆಲ್ಲ ಕಾನ್ಸ್ಟೆಂಟ್ ಆಗಿದೆ. 2 ಅನ್ನೋದು ಕಾನ್ಸ್ಟೆಂಟ್, L ಅನ್ನೋದು ಕಾನ್ಸ್ಟೆಂಟ್, k ಕಾನ್ಸ್ಟೆಂಟ್, m ಕಾನ್ಸ್ಟೆಂಟ್, g ಕಾನ್ಸ್ಟೆಂಟ್. So you can rewrite this as x cube is directly proportional to q square. So let me keep that aside. ಆ equation ನ ಸೈಡ್ ಅಲ್ಲಿ ಇರ್ತೀನಿ. Let us differentiate this with respect to time. x ಅನ್ನೋದು ವೇರಿಯಬಲ್, ಅದನ್ನ ಡಿಫ್ರೆನ್ಶಿಯೇಟ್ with respect to time ಮಾಡಿದ್ರೆ so d by dt of x cube, that is proportional to d by dt of q square. So what you get is 3x to the power of 3 minus 1 2, that is equals to 2q. ಇನ್ನೊಂದು ಬರುತ್ತೆ ಇಲ್ಲಿ, the differentiation of x with respect to t ಮಾಡ್ತಿರೋದ್ರಿಂದ dx divided by dt ಬರುತ್ತೆ, that is directly proportional to 2q into
dq divided by dt. Again ಅವರು ಇನ್ನೊಂದು ಹೇಳ್ತಿದ್ದಾರೆ ಏನಪ್ಪಾ ಅಂದ್ರೆ dq by dt ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಚಾರ್ಜ್. q ಅನ್ನೋದು ಕಮ್ಮಿ ಆಗ್ತಾ ಇದೆ and it is that constant rate. ಹಾಗಾದ್ರೆ ಇದು ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ದಿಸ್ ಇಸ್ ಅಗೈನ್ ಕಾನ್ಸ್ಟೆಂಟ್, 2 is a constant, 3 is a constant. ಸೊ ನಾನು ಈ ಈಕ್ವೇಶನ್ ನ ರೀರೈಟ್ ಮಾಡ್ಕೊಂಡು x square dx divided by dt is directly proportional to 2q. dq by dt is again a constant, 2 constant, ಇದು ಕೂಡ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಮಿಕ್ಕಿರೋದು ಆತರ ಬರ್ಕೊಳ್ಳಿ. Again, did I miss anything? 2q ಕರೆಕ್ಟ್ ಆಗಿದೆ. So x square into dx by dt, ಈ ಟರ್ಮ್ ಏನು? It is nothing but v. x square into v is directly proportional to 2q. Again, v is directly proportional to 2q. So 2 ಅನ್ನೋದು ಕಾನ್ಸ್ಟೆಂಟ್, ಅದನ್ನ ಕೂಡ ಇಗ್ನೋರ್ ಮಾಡಿ, q divided by x square. So q ನಮಗೆ ಬೇಕಾಗಿರ್ಲಿಲ್ಲ. So q ಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಇಲ್ಲಿಂದ ತಗೊಳ್ಳಿ. So you can write this as q is equals to, q is proportional to x to the power of 3 by 2. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. So that is v is directly proportional to the x to the power of 3 by 2 whole divided by x square. So ಇದನ್ನ ನ್ಯೂಮರೇಟರ್ ಗೆ ತಗೊಂಡ್ರೆ ಇದೇನಾಗುತ್ತೆ? -2 ಆಗುತ್ತೆ. What you get is v is directly proportional to x to the power of 3 minus 4 minus 1 by 2 ಸಿಗುತ್ತೆ. So therefore the option B is the right answer. ಸ್ವಲ್ಪ calculation tricky ಆಗಿರಬಹುದು, but worth the question. I hope you understood. Make a note on this one. Pause ಮಾಡ್ಕೊಳ್ಳಿ. ನನ್ನ ಮುಂದಿನ question ಗೆ ಹೋಗ್ಲಿಕ್ಕೆ ಹೊರಟಿದ್ದೀನಿ. Done. Yeah, next question is based on law of conservation of charge. ಅಥವಾ ಅಲ್ಲ, law of quantization of charge. ಆ ಪ್ರಾಪರ್ಟಿ ಮೇಲೆ ಒಂದು ಒಳ್ಳೆ ಕ್ವಶನ್ ನ ತಗೊಂಡಿನಿ and it also appeared in NEET 2010. So let us see that question. ಎರಡು ಚಾರ್ಜಸ್ ನ ಕೊಟ್ಟಿದ್ದಾರೆ, ಎರಡು plus q ಇದೆ. They are separated by a distance small d. The distance of separation between the centers is small d. The force of repulsion between them is F. F is the force between them. The number of electrons missing in each ion. Very very interesting question. Positive charge ಆಗಿದೆ ಅಂದ್ರೆ how do you charge positive charge? ಯಾವ ತರ ಮಾಡ್ತೀರಿ? ಒಂದು ಮೆಟೀರಿಯಲ್ ನ ಎಲೆಕ್ಟ್ರಾನ್ಸ್ ನ ತೆಗೆದು ಬಿಡ್ಬೇಕು, ಹೌದಾ? ಹಾಗಾದ್ರೆ ಇಷ್ಟು ಫೋರ್ಸ್ ಇದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಮಿಸ್ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಲೆಟ್ ಮಿ ಡೂ ದಿಸ್ ಒನ್. ಸೊ ನಿಮ್ಗೆ ಏನಾದ್ರು ಆನ್ಸರ್ ಗೊತ್ತಿದ್ರೆ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಿದ್ರೆ ನೆಕ್ಸ್ಟ್ ಕ್ವಶನ್ ಗೆ ಹೋಗಿ. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದಿಸ್ ಇನ್ 3 2 1 ಡನ್. ಸೊ ನೋಡಿ ಇಲ್ಲಿ, ವಾಟ್ ಇಸ್ ದ ಫೋರ್ಸ್ ಬಿಟ್ವೀನ್ ದಮ್? k into q1 q2 divided by r square. ನೋಡಿ k ಎಲ್ಲೂ ಯೂಸ್ ಮಾಡಿಲ್ಲ, ಹಾಗಾಗಿ 1 by 4 pi epsilon naught ಯೂಸ್ ಮಾಡ್ತೀನಿ. 1 divided by 4 pi epsilon naught q1 q2 divided by r square. q1 q2 ಎರಡು ಸೇಮ್ ಇರೋದ್ರಿಂದ q square divided by d square, distance of separation between them. r ಕೊಟ್ಟಿದ್ರೆ r, d ಕೊಟ್ಟಿದ್ರೆ ಹಾಗಾಗಿ d ತಗೊಂತಾ ಇದೀನಿ. So now you can write the equation for the q square. Q square is equals to f into 4 pi epsilon naught into d square. ಏನಾರ ಮಿಸ್ ಆಯ್ತಾ? ಇಲ್ಲ, ಕರೆಕ್ಟ್ ಆಗಿದೆ. So there is the ಇಲ್ಲ ಕರೆಕ್ಟ್ ಆಗಿದೆ. So there is the given q square. q square ಗೆ ಇಷ್ಟು equation ಬರುತ್ತೆ. You can further write q is equals to square root of f4 pi epsilon naught into d square. According to law of conservation, quantization of charge, the total charge on any material can be integral multiple of the fundamental charge. ಇಷ್ಟು ಚಾರ್ಜ್ ಆಗಿದೆ ಅಂದ್ರೆ ಈ ಅಯಾನ್, ಈ ಮೆಟೀರಿಯಲ್, ಅದರ ಈಕ್ವೇಶನ್ ನಾನು n ಟೈಮ್ಸ್ e ಅಂತ ಬರೀಬಹುದು. ಎಷ್ಟು ಎಲೆಕ್ಟ್ರಾನ್ಸ್ ಮಿಸ್ ಆಗಿದೆ ಇಂಟು ಫಂಡಮೆಂಟಲ್ ಚಾರ್ಜ್ ಅಂತ ಬರೀಬಹುದು. ಹಾಗಾದ್ರೆ q ನ ne ಅಂತ ಬರೀತೀನಿ. ne is equals to square root of f4 pi epsilon naught d square. So in other words, n is equals to square root of f4 pi epsilon naught d square whole divided by e ಬರುತ್ತೆ. ಆಪ್ಷನ್ ಯಾವುದು ಇಲ್ಲ ಅಂತ ಹೇಳ್ಬೇಡಿ. ಈ ಸ್ಕ್ವೇರ್ ರೂಟ್ ನ ಎಕ್ಸ್ಟೆಂಡ್ ಮಾಡಿದ್ರೆ what you get is e square f4 pi, ಅಥವಾ ಈ ತರ ಬರೀತೀನಿ 4 pi epsilon naught d square into f whole divided by e square. So option C is the right answer. ತುಂಬಾ ಸಿಂಪಲ್ ಆಗಿರೋದು ಬಟ್ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ಕ್ವೆಶ್ಚನ್. Let us take another question. The last question from today's video, that is from JEE 2023. Problem important ಅಲ್ಲ, a method important. So let me see the question. So last question is from JEE 2023. The question is, a 10 microcoulomb charge is divided into two parts and placed at 1 centimeter distance
so that repulsive force between them is maximum. The charge of new parts are the charge of new parts are options ಬೇಕಾದ್ರೆ ಕೊಡ್ತೀನಿ. So the option A is 9 microcoulomb, 1 microcoulomb. Option B 7 microcoulomb, 3 microcoulomb. Option C 5 microcoulomb and 5 plus 5 microcoulomb. Option D is 6 microcoulomb, 1 microcoulomb. So ನೋಡಿ ಸಿಂಪಲ್ ಆಗಿದೆ, ಕ್ವಶನ್ ಸಿಂಪಲ್ ಆಗಿದೆ, ಆನ್ಸರ್ ಸಿಂಪಲ್ ಆಗಿ ಮಾಡಬಹುದು. ಬಟ್ ನಾನು ಸ್ವಲ್ಪ ಎಲಾಬೊರೇಟ್ ಮಾಡಿ ಲಾಂಗ್ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ, ಯಾಕೆ ಅಂತ ಗೊತ್ತಾಗುತ್ತೆ. ಈಗ 10 ಮೈಕ್ರೋಕೂಲಮ್ ಇರ್ತಕ್ಕಂಥ ಒಂದು ಚಾರ್ಜ್ ನ ಸ್ಪ್ಲಿಟ್ ಮಾಡ್ತಾರೆ. ಈಕ್ವಲ್ ಪಾರ್ಟ್ಸ್ ಅಂತ ಅವ್ರು ಹೇಳ್ತಿಲ್ಲ. ಈಕ್ವಲ್ ಪಾರ್ಟ್ಸ್ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಹೇಳ್ಬೋದಾಯ್ತು 5 ಮತ್ತೆ 5 ಅಂತ ಹೇಳಿ. ಬಟ್ ಇಲ್ಲೇನಾಗುತ್ತೆ, ಈಕ್ವಲ್ ಏನು ಹೇಳ್ತಿಲ್ಲ, ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಈಗ 4 ಪಾಸಿಬಿಲಿಟೀಸ್ ಇದೆ ನೋಡಿ. ಇವೆರನ್ನು ಆಡ್ ಮಾಡಿದ್ರೆ 10 ಬರುತ್ತೆ, ಇವೆರನ್ನು ಆಡ್ ಮಾಡಿದ್ರೆ 10 ಬರುತ್ತೆ, ಇವೆರನ್ನು ಆಡ್ ಮಾಡಿದ್ರೆ 10 ಬರುತ್ತೆ. ಸೊ ಇದು ಹೋಯ್ತು ಡಮಾರ್. ಸೊ ಲೆಟ್ ಅಸ್ ಎಲಿಮಿನೇಟ್. ಆಕ್ಚುಲಿ ಇದು 4 ಕೊಡ್ಬೇಕಾಗಿತ್ತು, ಸೊ ಇದು ಇರ್ಲಿ, ಗೇಮ್ಗೆ ಇರ್ಲಿ. ಸೊ ಇವೆರನ್ನು ಆಡ್ ಮಾಡಿದ್ರೆ 10 ಬರುತ್ತೆ. ಈಗ ಕೇಳ್ತಿರೋದೇನಪ್ಪಾ ಅಂದ್ರೆ, ಈ 4 ಪಾಸಿಬಿಲಿಟೀಸ್ ಅಲ್ಲಿ ಯಾವ ಪಾಸಿಬಿಲಿಟಿಯಲ್ಲಿ ಮ್ಯಾಕ್ಸಿಮಮ್ ಫೋರ್ಸ್ ಆಫ್ ರಿಪಲ್ಷನ್ ಇರುತ್ತೆ ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ದ ಫೋರ್ಸ್ ಆಫ್ ರಿಪಲ್ಷನ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು Q1 Q2. ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೋದು ನೀವು ಬೇಕಾದ್ರೆ. Q1 Q2 ಪ್ರಾಡಕ್ಟ್ ಯಾವ್ದಕ್ಕೆ ಜಾಸ್ತಿ ಇರುತ್ತೋ ಅದಕ್ಕೆ ಫೋರ್ಸ್ ಆಫ್ ರಿಪಲ್ಷನ್ ಜಾಸ್ತಿ ಇರುತ್ತೆ. 9 into 1 9, 7 into 3 21, 5 into 5 25, 6 into 4 24. ಸೊ ಹಾಗಾದ್ರೆ ದ ಟಾಪರ್ ವಿಲ್ ಬಿ ದಿಸ್ ಒನ್. ಇವೆರಡು ನಡುವೆ ಮ್ಯಾಕ್ಸಿಮಮ್ ಫೋರ್ಸ್ ಇರುತ್ತೆ. ಆನ್ಸರ್ ಬೇಕಾದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದು. ಇದನ್ನ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಲೆಟ್ ಅಸ್ ಕನ್ಸಿಡರ್ ಕ್ಯಾಪಿಟಲ್ Q. ಒಂದು ಕ್ಯಾಪಿಟಲ್ Q ಚಾರ್ಜ್ ಇದೆ ಅಂತ ಅನ್ಕೊಳ್ಳೋಣ. ಇನಿಷಿಯಲ್ ಆಗಿ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿ 10 ಕೊಟ್ಟಿದ್ದಾರೆ, ನಾನು ಅದ್ರ ಬದಲು ಕ್ಯಾಪಿಟಲ್ Q ಚಾರ್ಜ್ ನ ತಗೊಂತಾ ಇದ್ದೀನಿ. ಈಗ ಇದನ್ನ ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಐ ವಿಲ್ ಕನ್ಸಿಡರ್ ದಿಸ್ ಆಸ್ ಅ Q1 ಒಂದು, ಇನ್ನೊಂದು. ಸೊ ದಿಸ್ ಇಸ್ Q1, ದಿಸ್ ಇಸ್ Q2. ಸೊ ಲೆಟ್ ಅಸ್ ಕನ್ಸಿಡರ್ ಇದರಿಂದ ಸ್ವಲ್ಪ ಪಾರ್ಟ್ ನ ತೆಗಿತಾರೆ. ಎಷ್ಟು ತೆಗಿತಾ ಇದಾರೆ? Q ಮೈನಸ್ ಎಕ್ಸ್ ಅನ್ನ ತೆಗಿತಾ ಇದಾರೆ. ಇನ್ನು ಉಳಿದಿರೋದು ಇಲ್ಲಿಗೆ ಹೋಗುತ್ತೆ. ಅಂದ್ರೆ ಇದನ್ನೇ ಪೀಸ್ ಮಾಡ್ತಾ ಇದ್ದಾರೆ, ಎರಡು ಪೀಸ್ ಆಗಿ ಮಾಡ್ತಾ ಇದಾರೆ. ಸೊ ಎರಡನ್ನೂ ಸಪರೇಟ್ ಮಾಡಿದ್ರೆ ಈ ತರ ಆಗಿದೆ. ಈಗ what should be the value of x so that the force of repulsion between maximum, ಇವೆರಡರ ನಡುವೆ ಮ್ಯಾಕ್ಸಿಮಮ್ ಫೋರ್ಸ್ ಇರ್ಬೇಕಾದ್ರೆ x ವ್ಯಾಲ್ಯೂ ಏನು ಅಂತ ನಾನು ಕ್ವಶನ್ ಕೇಳ್ತೇನೆ. ಇದಕ್ಕೆ ಆನ್ಸರ್ ಬಂದ್ಬಿಡ್ತು, ಒಂಚೂರು ಎಲಾಬೊರೇಟ್ ಮಾಡಿ ಮ್ಯಾಥಮೆಟಿಕಲ್ ಆಗಿ ಹೇಗೆ ಯೋಚನೆ ಮಾಡೋದು ಅಂತ ಗೊತ್ತಾಗ್ಲಿ ಅಂತ ನಾನು ಈ ತರ ಮಾಡ್ತಾ ಇದ್ದೀನಿ. So what is the force of attraction between them? F is equals to K into Q1 Q2 divided by R square, that is Q minus S, capital Q minus X into X whole divided by R square. R value ಏನೇ ಇರಲಿ. ಈಗ ಫೋರ್ಸ್ ಮ್ಯಾಕ್ಸಿಮಮ್ ಆದ್ರೆ ಯಾವುದೇ ಒಂದು ಫಂಕ್ಷನ್ ಮ್ಯಾಕ್ಸಿಮಮ್ ಆಗ್ಬೇಕಾದ್ರೆ ಆಬ್ವಿಯಸ್ಲಿ ಫೋರ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಎಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸ್ ವ್ಯಾಲ್ಯೂ ವೇರಿ ಮಾಡ್ತಾ ಇದ್ರೆ ಎಫ್ ಕೂಡ ವೇರಿ ಆಗುತ್ತೆ. ಹಾಗಾದ್ರೆ ನಾನ್ ಕೇಳೋದಷ್ಟೇ, ಹೌ ಕ್ಯಾನ್ ಯು ಚೆಕ್ ವೆದರ್ ದ ಫೋರ್ಸ್ ಇಸ್ ಮ್ಯಾಕ್ಸಿಮಮ್ ಆರ್ ನಾಟ್? ಎನಿ ಫಂಕ್ಷನ್ ನೀವು ಮ್ಯಾಥಮೆಟಿಕಲ್ ಅಲ್ಲಿ ಕಲ್ತಿರ್ಬೋದು. ಸೊ ಯಾವಾಗ ಒಂದು ಫಂಕ್ಷನ್ ಮ್ಯಾಕ್ಸಿಮಮ್ ಆಗತ್ತೆ, ಅದರ ಡಿರೈವೇಟಿವ್ ಜಾಸ್ತಿ ಇದ್ದಾಗ, ಡಿರೈವೇಟಿವ್ 0 ಆಗಿದ್ದಾಗ, dy/dx ಏನಾದ್ರು 0 ಆಗಿದ್ದಾಗ ಇಂಥ ಸಿಚುವೇಶನ್ ಅಲ್ಲಿ ಸೊ ಅಲ್ಲಿ ಒಂದು ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಇರುತ್ತೆ. ಈಗ ಸದ್ಯಕ್ಕೆ ಮಿನಿಮಮ್ ಮ್ಯಾಕ್ಸಿಮಮ್ ಬಗ್ಗೆ ಮಾತ್ರ ಮಾತಾಡ್ತಾ ಇದೀನಿ. ದಟ್ ಮೀನ್ಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಫೋರ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾದ್ರು 0 ಆದ್ರೆ ಅಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಫೋರ್ಸ್ ಒಬ್ಟೈನ್ ಆಗುತ್ತೆ. ಸೊ ಲೆಟ್ ಮಿ ಸ್ಪ್ಲಿಟ್ ದಿಸ್ ಒನ್. F is equals to KQ divided by, so I'll do one thing, this can be written as K into Qx minus x square whole divided by R square. ಅಥವಾ F is equals to KQx divided by R square minus KX square divided by R square. So ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಎಲ್ಲಿ 0 ಬರುತ್ತೋ ಆ x ನಲ್ಲಿ the value of the force will be maximum. For force to be maximum, for F to be maximum, df divided by dx is equal to 0. So ಇದನ್ನ x ಜೊತೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಎಲ್ಲಿ ಯಾವ ವ್ಯಾಲ್ಯೂಗೆ 0 ಬರುತ್ತೋ df by dx ಆ x ವ್ಯಾಲ್ಯೂ ನಲ್ಲಿ ಫೋರ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ದಟ್ ಈಸ್ df by dx 0 is equals to df divided by dx, that is equals to, ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ what you get is differentiation. ಇವೆಲ್ಲ ಕಾನ್ಸ್ಟೆಂಟ್ಸ್, r ಅನ್ನೋದು ಕಾನ್ಸ್ಟೆಂಟ್, k ಅನ್ನೋದು ಕಾನ್ಸ್ಟೆಂಟ್. ಸೊ ದಟ್ ಈಸ್ kq divided by r square into dx by dx 1 ಬರುತ್ತೆ, minus
k divided by r square into differentiation of x square is 2x with respect to x. dx by dx 1 ಬರುತ್ತೆ ಇಷ್ಟೇ. ಸೊ ಈಗ ಇದನ್ನ ಈಕ್ವೇಟ್ ಮಾಡ್ಕೊಳ್ಳಿ, 0 ಗೆ ಈಕ್ವೇಟ್ ಮಾಡಿದ್ರೆ kq divided by r square is equals to k into 2x divided by r square. r square r square discount k damar x is equals to q divided by 2. ಅಂದ್ರೆ ಈ x ವ್ಯಾಲ್ಯೂ ಏನಾದ್ರು q divided by 2, q ನಲ್ಲಿ ಅರ್ಧ ಭಾಗ ತೆಗೆದು ಅವನ್ಗೆ ಕೊಟ್ರೆ ಅವೆರಡು ಫೋರ್ಸ್ ರಿಪಲ್ಸನ್ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳ್ತಾರೆ. ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತಲ್ಲ ಸರ್, ಕಂಕಣ ಸುತ್ತಿ ಮೈದಾನಕ್ಕೆ ಯಾಕೆ ಬಂದ್ವಿ ಅಂದ್ರೆ ಈ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್ ಇದೆಯಲ್ಲ, ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಫಂಕ್ಷನ್, ಈ ಫಂಕ್ಷನ್ ಬಗ್ಗೆ ಐಡಿಯಾ ಬರ್ಲಿ ಅಂತ ನಾನು ಹೇಳಿದೆ ಅಷ್ಟೇ. ಸೊ ದಟ್ಸ್ ಇಟ್. ಮುಂದಿನ ವಿಡಿಯೋನಲ್ಲಿ ಇನ್ನಷ್ಟು ಕ್ವಶನ್ಸ್ ನ ತಗೊಂಡ್ಬರ್ತೀನಿ ಬೇಸ್ಡ್ ಆನ್ ಈಕ್ವಿಲಿಬ್ರಿಯಂ ಆಫ್ ದ ಚಾರ್ಜಸ್ ಅಂಡ್ ಆಲ್ಸೋ ಎರಡು ಚಾರ್ಜಸ್ ನಡುವೆ ಯಾವ ಇನ್ನೊಂದು ಚಾರ್ಜ್ ನ ತಗೊಂಡ್ಬಂದು ಮಿಡ್ಲ್ ಎಲ್ಲಿ ಇಟ್ರೆ ಈಕ್ವಿಲಿಬ್ರಿಯಂ ಬರುತ್ತೆ ಅದ್ರ ಮೇಲೆ ಡಿಸ್ಕಸ್ ಮಾಡ್ತೀವಿ. ಸೊ ಲೆಟ್ಸ್ ಸಿ, ಹ್ಯಾವ್ ಎ ನೈಸ್ ಡೇ. ಅಂಡ್ ಆಲ್ಸೋ ಸೂಪರ್ ಪೊಸಿಷನ್, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಮೇಲೆ ಕೆಲವೊಂದು ಕ್ವಶನ್ಸ್ ಇರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ.